ಸಮಾಜ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಪರಮಗುರು ಶ್ರೇಷ್ಠರಾದ ಅಭಿನವ ಮಹಾಂತ ಮಹಾಶಿವಯೋಗಿಗಳವರ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಆತ್ಮೀಯ ಪರಮ ಪೂಜ್ಯರಾದ ಮಠಕುರ್ಕಿಯ ಶ್ರೀಮನ್ ನಿರಂಜನ ಪರಮಸ್ವರೂಪ ಬಸವಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಗಳನ್ನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಆತ್ಮೀಯ ಮಹಾಂತ ದೇವರಲ್ಲಿ ಶರಣೆಂದು ಸಂಗೀತ ಕಲಾವಿದರೇ, ಪರಸ್ಪರದಿಂದ ಆಗಮಿಸಿರ್ತಕ್ಕಂಥ ಸತ್ವಸ್ಥ ಶ್ರೇಷ್ಠರೇ, ಈ ಊರಿನ ಎಲ್ಲ ಅಭಿವೃದ್ಧಿಯರೇ, ತಾಯಿಯರ ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ. ಗಟ್ಟಿ ಕಾಳಂತ ನೀವು ಗಟ್ಟಿ ಕಾಳು ಇದನ್ನ ಕೇಳಬೇಕು ಅಂತ ನಿಷ್ಠೆಯಿಂದ ಬರುವ ಗಟ್ಟಿ ಕಾಳು ಬರಬೇಕು. ಪ್ರಭುಲಿಂಗ ಲೀಲೆ ಎಲ್ಲರಿಗೂ ಹೊಡೆಯುವುದಿಲ್ಲ. ತಿಳಿಯಾಕತ್ತದ ಅಂತಂದ್ರೆ ನಿಮ್ಮಂತ ಪುಣ್ಯವಂತರು ಮತ್ತೊಬ್ಬರಿಲ್ಲ. ಬ್ರಹ್ಮಘನವೆಂಬೆನೆ ಬ್ರಹ್ಮನ ನುಂಗಿತ್ತು ಮಾಯೆ, ವಿಷ್ಣು ಘನವೆಂಬೆನೆ ವಿಷ್ಣುವ ನುಂಗಿತ್ತು ಮಾಯೆ, ರುದ್ರಘನವೆಂಬೆನೆ ರುದ್ರನೂ ನುಂಗಿತ್ತು ಮಾಯೆ, ತಾಘನವೆಂಬೆನೆ ತನ್ನನ್ನೂ ನುಂಗಿತ್ತು ಮಾಯೆ. ಮಾಯೆಯನ್ನ ಗೆಲ್ಲೋದು ಅನ್ನೋದಕ್ಕೆ ಆಗಲ್ಲ. ಅದು ಬಹುಪಾಲಿಗೆ ಅಸಾಧ್ಯವೇ ಸರಿ. ಕೈಲಾಸದಲ್ಲಿ ಶಿವ ಪಾರ್ವತಿಯರ ಮಧ್ಯೆ ಒಂದು ಚರ್ಚೆ ನಡೀತಾ ಇದೆ. ಇಲ್ಲಿರ್ತಕ್ಕಂಥ ದೇವಾನುದೇವತೆಗಳಿಗೆ ಈ ಸ್ಥಾನ ಶಾಶ್ವತವೋ ಅಥವಾ ಇವರಿಗೆ ನೆಲೆ ಇಲ್ಲವೋ ಅಂತ. ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ನಾಮ ರೂಪ ಕ್ರಿಯೆ ಬಂತು ಅಂತಂದ್ರ ಅವರಿಗೆ ನಿತ್ಯ ಸುಖ ಎಂಬತಕ್ಕಂಥದ್ದು ಸಿಗುವುದಿಲ್ಲ, ಈ ಸ್ಥಾನ ಶಾಶ್ವತವಾಗಿ ಇರುವುದಿಲ್ಲ ಅಂತ ಶಿವ. ಅಂಥ ನಾಮರೂಪ ಕ್ರಿಯೆಗಳನ್ನ ಗೆಲ್ಲತಕ್ಕಂಥ ವಿದ್ಯೆಯನ್ನ ಕಲಿಸ್ತಕ್ಕಂಥ ಗುರು ಯಾರು? ಆತ ಅಲ್ಲವಾ ಪ್ರಭು. ಈಗಾಗಲೇ ಭೂಲೋಕದಲ್ಲಿ ಸುಜ್ಞಾನಿ ನಿರಹಂಕಾರರಿಗೆ ಮಗುವಾಗಿ ದೊರಕಿದ್ದಾನೆ. ಅಂಥ ಅಲ್ಲವನ ತೊಟ್ಟಿಲು ಕಾರ್ಯಕ್ರಮ ನಿನ್ನೆ ದಿವಸ ನಡೆಯಿತು. ಇತ್ತ ಸಾಕಾರವೂ ಅಲ್ಲ ನಿರಾಕಾರವೂ ಅಲ್ಲದ ಮಗು, ಸ್ಪರ್ಶದ ಅನುಭವಕ್ಕೆ ಬಾರದೇ ಇರತಕ್ಕಂಥ ಮಗು. ಒಂದಿಷ್ಟು ಜೋರಾಗಿ ಗಾಳಿ ಬೀಸಿತು ಅಂತಂದ್ರ ಹುಡಿ ಇಳತದ, ಧೂಳ ಇಳತದ. ಧೂಳ ಎದ್ರೂ ಕೂಡ ಆಕಾಶ ಆ ಧೂಳನ್ನ ಮೈಗೆ ಯಾವ ರೀತಿಯಾಗಿ ಹಚ್ಚಿಕೊಳ್ಳುವುದಿಲ್ಲವೋ ಅಂಥ ಆಕಾಶ ದೇಹಿ ವ್ಯೋಮ ಮೂರ್ತಿಯಾಗಿರ್ತಕ್ಕಂಥ ಪ್ರಭು ಇಂಥ ವಿದ್ಯೆಯನ್ನ ಕಲಿಸ್ತಕ್ಕಂಥವನು ಅಂತ ಶಿವ ಅಂದಾಗ ಪಾರ್ವತಿಯ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ನಾಮ ರೂಪ ಕ್ರಿಯೆಗಳನ್ನ ಗೆಲ್ಲುವುದು ಅಂತಂದ್ರೇನು? ತನ್ನ ಮಾಯಾಶಕ್ತಿಯನ್ನೇ ಗೆಲ್ಲುವುದು. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಆ ಕಡೆ ಈ ಕಡೆ ನೋಡಕ್ ಹೋಗ್ಬೇಡ್ರಿ. ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರ. ನಾಮರೂಪ ಕ್ರಿಯೆಗಳನ್ನ ಗೆಲ್ಲುವುದು ಅಂತಂದ್ರೇನು? ತನ್ನ ಮಾಯಾಶಕ್ತಿಯನ್ನೇ ಗೆಲ್ಲುವುದು. ಅಂದ್ರೆ ಇಲ್ಲಿ ಪಾರ್ವತಿಯ ಎರಡು ರೂಪಗಳಿದ್ದಾವೆ. ಪಾರ್ವತಿಯಲ್ಲಿ ಎರಡು ಗುಣಗಳಿದ್ದಾವೆ, ಒಂದು ಸಾತ್ವಿಕ, ಇನ್ನೊಂದು ತಾಮಸ. ಆ ತಾಮಸ ಶಕ್ತಿಯೇ ಮಾಯೆ. ತಾಮಸ ಶಕ್ತಿಯೇ ಮಾಯೆ. ನನ್ನ ತಾಮಸ ಕಳೆಯಾಗಿರ್ತಕ್ಕಂಥ ಮಾಯೆಯನ್ನ ಗೆಲ್ಲತಕ್ಕಂಥ ಶಕ್ತಿ ಆ ಅಲ್ಲಮನಿಗೆ ಐತಿ ಅಂತ ಹೇಳ್ತಿ ಪರಮಾತ್ಮ.
ಅಂಥ ಅಲ್ಲಮನನ್ನು ನಾನು ಬಲ್ಲೆ. ಅಂಥ ಅಲ್ಲಮನನ್ನ, ಆತನ ಅಂತರಂಗವನ್ನ ನಾನು ತಿಳಿಯಬಲ್ಲೆ. ಅಂದ್ರೇನು? ನಾಮ ರೂಪ ಕ್ರಿಯೆಗಳನ್ನ ಮೀರಿ ಯಾವುದು ನಿತ್ಯ ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನ ಕೊಡ್ತದೋ ಅಂಥ ವಿದ್ಯೆಯನ್ನ ಕಲಿಸ್ತಕ್ಕಂಥ ಅಲ್ಲಮನನ್ನು ಕೂಡ ನಾನು ನನ್ನ ಮಾಯಾಶಕ್ತಿಯೊಳಗೆ ತಗೊಂಡು ಬಿಡುತ್ತೇನೆ, ವ್ಯಾಪಿಸಿಬಿಡುತ್ತೇನೆ. ಆತನನ್ನು ಕೂಡ ನನ್ನ ಮಾಯೆಯ ಅಧೀನನನ್ನಾಗಿ ಮಾಡ್ತೀನಿ. ಅಂದ್ರೆ ಆತನನ್ನು ನಾನು ಗೆಲ್ಲುತ್ತೀನಿ ಅಂತಕ್ಕಂಥ ಮಾತು ಪಾರ್ವತಿ ಅಂದಾಗ ಪರಮೇಶ್ವರ ಅಂತಾನೆ ಖಾತಿಗೊಳ್ಳದಿರಾಡಿ ತೋರಿದೊಡೀತ ನಿಷ್ಠುರ ನೆನ್ನದೆ ಬರಿ ಮಾತು ಮಾತಿಗೆ ಸಿಕ್ಕ ನಾನವರವರ ಭಕ್ತಿಗಳ ರೀತಿಗಳಲ್ಲಿರುತ್ತಿಹ ಅವರಿಗೆ ಪ್ರೀತಿಯಲು ರೂಪಾಗಿ ತೋರುವ ನಾಥನನುಪಮ ನಗಜೆ ಕೇಳ್ ಸಾಮಾನ್ಯನಲ್ಲಂತ. ಪಾರ್ವತಿ, ಅಂಥ ಅಲ್ಲಮನನ್ನ ನಾನು ಗೆಲ್ತೀನಿ ಎಂಬತಕ್ಕಂಥ ಪಣವನ್ನ ತೊಡಕತ್ತೀಯಲ್ಲ, ವಿಚಾರ ಮಾಡು. ಸಾಧ್ಯವಾಗದ ಮಾತು. ಏನನ್ನಾದರೂ ಕೂಡ ಗೆಲ್ಲಬಹುದು, ಅಲ್ಲಮನನ್ನ ಗೆಲ್ಲಲಿಕ್ಕೆ ಆಗೋದಿಲ್ಲ. ಆವಾಗ ಪಾರ್ವತಿ ಅಂತಾಳೆ, ಇದು ಸತ್ಯವಾಗಿರ್ತಕ್ಕಂಥ ನುಡಿ ಆಗಿದ್ರು ಕೂಡ ಪರಮೇಶ್ವರ, ಇದು ನನ್ನ ಪಾಲಿಗೆ ಸಾಧ್ಯವಾಗದ ಮಾತಲ್ಲ. ಅಲ್ಲಮನನ್ನ ಗೆಲ್ಲೋದು ಅದು ಸಾಧ್ಯವಾಗದ ಮಾತಲ್ಲ. ಅವನನ್ನ ನಾನು ಅರಿತೀನಿ, ಅವನನ್ನು ನಾನು ಗೆಲ್ತೀನಿ ಅಂತ ತಿಳ್ಕೊಂಡು ತನ್ನ ತಾಮಸ ಕಳೆಯಾಗಿರ್ತಕ್ಕಂಥ ಮಾಯೆಯನ್ನ ಪಾರ್ವತಿ ಕರೆದಳು, ಕೈ ಜೋಡಿಸಿ ನಿಂತಳು. ಮಾಯಾದೇವಿ, ತಾಯಿಯೇ ಅಪ್ಪಣೆ ಅಂದಾಗ ಪಾರ್ವತಿ ಹೇಳ್ತಾಳೆ, ಭೂಲೋಕಕ್ಕೆ ಹೋಗು. ನಾಮ ರೂಪ ಕ್ರಿಯೆ ಅಂದ್ರ ನಿನ್ನ ಮಾಯಾಶಕ್ತಿಯನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ಅಲ್ಲಮ ಇರ್ತಕ್ಕಂಥವನು ಅದನಂತ ಅವನನ್ನ ಗೆದ್ದು ಬಂದು ನೀ ನನಗೆ ಭೇಟಿಯಾಗುವಂತ ತಿಳ್ಕೊಂಡು ಪಾರ್ವತಿ ಮಾಯೆಗೆ ಆಜ್ಞೆಯನ್ನು ಮಾಡುವುದು. ಆವಾಗ ಮಾಯೆ ದೇವಿ ಕುಹನಕ್ಕ ನಗೆಯನ್ನ ನಕ್ಕು, ಏನೋ ಹರಿಹರ ಬ್ರಹ್ಮಾದಿಗಳನ್ನೇ ದಾವಣಿಯ ದನಗಳನ್ನೇ ಕಟ್ಟತಕ್ಕಂಥ ನನ್ನ ಮಾಯಾಶಕ್ತಿಯನ್ನ ಗೆಲ್ಲತಕ್ಕಂಥ ಅಲ್ಲಮ ಎಂತಕ್ಕಂಥವಾದನೇನು? ಆತನ ಅಂತರಂಗವನ್ನ ಅರಿದು ಎಳೆದು ತಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ತಾಯಿಯನ್ನು ತಿಳ್ಕೊಂಡು ಪ್ರಮಾಣ ಮಾಡಿ ಮಾಯಾದೇವಿ ಭೂಲೋಕಕ್ಕೆ ಬಂದಳು. ಆ ಭೂಲೋಕ ಭಾರತ ದೇಶ, ಮುಖ್ಯವಾಗಿ ಕರ್ನಾಟಕ, ಶಿವಮೊಗ್ಗ ಜಿಲ್ಲೆ, ಬನವಾಸಿ ಪಟ್ಟಣ. ಅಲ್ಲಿಯ ಮಹಾರಾಜ ಮಮಕಾರ, ಮಹಾರಾಣಿ ಮೋಹಿನಿ. ಸ್ವಲ್ಪ ಲಕ್ಷ ಕೊಡ್ರಿ. ಮಾಯಾದೇವಿ ಯಾರ ಹೊಟ್ಟೆ ಹುಟ್ಟಿದಳು? ಮಮಕಾರ ಮೋಹಿನಿ. ಅಲ್ಲಮ ಯಾರ ಹೊಟ್ಟೆ ಹುಟ್ಟಿದ? ಸುಜ್ಞಾನಿ ನಿರಹಂಕಾರ. ಎಲ್ಲಿ ಅಹಂಕಾರ ಇಲ್ಲ, ಎಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅದ, ಅಲ್ಲಿ ಯಾರು ಹುಡ್ತಾನ? ಸಾಕ್ಷಾತ್ ಪರಮಾತ್ಮನೇ ಹುಡ್ತಾನಂತ, ಅಲ್ಲಮ ಹುಡ್ತಾನಂತ. ಇಲ್ಲಿ ಮಾಯಾದೇವಿ ತಂದಿದ್ದ ಹೆಸರೇನು? ಮಮಕಾರ ಮೋಹಿನಿ. ಭಟ್ಟ ಮಹಾರಾಜ ಅವನು, ಮಮಕಾರ ಭೂಪಾಲ. ರಾಣಿ ಮೋಹಿನಿ ದೇವಿ. ಇವರಿಬ್ಬರಿಗೆ ಮಗಳಾಗಿ ಹುಟ್ಟುತ್ತಾಳೆ ಮಾಯಾದೇವಿ. ನೋಡಿ ಎಷ್ಟು ಅದ್ಭುತ ಅಂತ. ಇತ್ತಲಿಂತಿ ಮಾಯೆ ಹುಟ್ಟಗಳ ಅತ್ತಳಗಳ ಭುಜಭುಜಂಗಳ ಚಿತ್ತಗಳು ಪಲ್ಲಟಿಸಿ ಆಶಾ ಪಾಶವೆಕ್ಕಳಿಸಿ ಮುತ್ತು ನೆರೆದಿಹ ಜೀವಜಾಳರಿ ಎತ್ತಿ ಕಾಮಗ್ರಹ ವಿಕಾರತೆ ಮುತ್ತಿ ಮುರುಟಿಸುತ್ತಿರ್ದರೆ ನೆಂಬೆನಚ್ಚರಿಯ. ಯಾವಾಗ ಅಲ್ಲಮ ಪ್ರಭು ಆತನ ಒಂದು ಅವತಾರ ಈ ಭೂಮಿ ಮೇಲೆ ಆತು, ಆವಾಗ ಎಲ್ಲ ಋಷಿಗಳಿಗೆ, ಮಹರ್ಷಿಗಳಿಗೆ, ಸದ್ಭಕ್ತರಿಗೆ, ಜ್ಞಾನಿಗಳಿಗೆ ಮನಸ್ಸಿಗೆ ಆನಂದ ಆತು. ಇನ್ನಷ್ಟು ಜಪ ಮಾಡಬೇಕು, ತಪ ಮಾಡಬೇಕು, ಪೂಜೆ ಮಾಡಬೇಕು, ಅನುಷ್ಠಾನ ಮಾಡಬೇಕು, ದಾನ ಧರ್ಮ ಮಾಡಬೇಕು ಎಂಬತಕ್ಕಂಥ ವಾತಾವರಣ ಈ ಭೂಲೋಕದೊಳಗ
ನಿರ್ಮಾಣ ಆಯಿತು. ಯಾವಾಗ? ಅಲ್ಲಮ ಪ್ರಭು ಹುಟ್ಟಿದಾಗ. ಇಲ್ಲಿ ಮಾಯೆ ಹುಟ್ಟುತ್ತಾ ಇದ್ದಾಳೆ. ಮಾಯೆ ಹುಟ್ಟದ ಒಳಗ ಎಂಥ ವಾತಾವರಣ ನಿರ್ಮಾಣ ಆತು ಅಂತಂದ್ರ ಅಖಿಲ ಬುಧವ್ರಜಂಗಳ ಚಿತ್ತಗಳು ಪಲ್ಲಟಿಸಿ ಆಶಾ ಪಾಶವೇ ಕಳಿಸಿ. ಎಲ್ಲಿ ತಪಸ್ವಿಗಳದರ, ಜ್ಞಾನಿಗಳದರ, ಯೋಗಿಗಳದರ, ಪಂಡಿತರದರ, ಮಹಾತ್ಮರದರ, ಸದ್ಗುಣ ಸದಾಚಾರವಂತ ಸದ್ಭಕ್ತರದರ, ಅಂಥವರ ಮನಸ್ಸಿನ ಭಾವಗಳೇ ಚೇಂಜ್ ಆಗಿಬಿಟ್ಟು ದಾನ ಮಾಡಬೇಕು, ಧರ್ಮ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು, ಪೂಜೆ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋ ಭಾವನೆಗಳಿದ್ದು ಅಲ್ಲ. ಅವ್ರ ಭಾವನೆಗಳೆಲ್ಲ ಬದಲಾಗಬೇಕು. ಎಂಥ ಭಾವ ಬರಕತ್ತು ಮನಸ್ಸಿನೊಳಗ ಅಂತಂದ್ರ ಆಶಾ ಪಾಶವೇ ಗಳಿಸಿ. ಈ ಪೂಜೆದೊಳಗೆ ಏನೈತಿ ಮಾರಾಯ, ಅನುಷ್ಠಾನದೊಳಗೆ ಏನೈತಿ, ದಾನ ಧರ್ಮ ಏನೈತಿ, ಆರಾಮ ಉಂಡು ತಿಂದು ಮಸ್ತ್ ಮಜಾ ಮಾಡಿ ಮಣ್ಣನ್ನು ಹೆಣ್ಣನ್ನು ಮಣ್ಣನ್ನು ಭೋಗಿಸಿದರಾತು ಎಂಬತಕ್ಕಂಥ ವಿಕಾರತೆ ಜನರ ಮನಸ್ಸಿನಲ್ಲಿ ಬರಲಿಕ್ಕೆ ಶುರುವಾಯಿತು. ಊರು ತೊರೆದಡವಿಯೊಳು, ಗಂಗಾ ತೀರದೊಳು, ಗಿರಿಗಂಭರದೊಳು, ಘೋರತರ ಗುಹೆಗಳೋಳು, ಜಲಪಂಚಾಗ್ನಿ ಮಧ್ಯದೊಳು, ಧೀರ ಮುನಿಗಳು, ದಿಟ್ಟ ಸಿದ್ಧರು, ದಾರಯೋಗೀಶ್ವರರು ಭಯದಲ್ಲಿ ಘೋರನೆಗೆ ಮುಂದಿದರು ಮಾಯಿಯ ಜನನ ಕಾಲದಲ್ಲಿ. ಈಗ ಮಹಾತ್ಮರು ಎಲ್ಲಿ ಜಪ ತಪ ಪೂಜಾ ಅನುಷ್ಠಾನ ಮಾಡ್ತಾರ? ಗುಡಿ ಗುಂಡಾರದೊಳಗ, ಮಠ ಮಂದಿರದೊಳಗ, ಬೆಟ್ಟಗಳ ಮಧ್ಯದಲ್ಲಿ, ಬೆಟ್ಟದ ಮೇಲ ತುದಿಯಲ್ಲಿ, ಗಿರಿಗಳಲ್ಲಿ, ಗುಹೆಗಳಲ್ಲಿ, ಜಲದಲ್ಲಿ ಕುಂತು, ಪಂಚಾಗ್ನಿಯಲ್ಲಿ ಕುಂತು ಏನು ಕಠೋರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾರಲ್ಲ, ಅಂತ ಯೋಗೀಶ್ವರರ ಮನಸ್ಸು ಕೂಡ ಚಂಚಲ ಆಗಿಬಿಡುತ್ತೆ. ಕೈಯಲ್ಲಿ ಜಪಮಾಲೆ ಹಿಡಿದ್ರ ಆ ಜಪಮಾಲೆ ಮನಸ್ಸು ಚಂಚಲವಾಗಿ ಜಪಮಾಲೆ ಕೆಳಗೆ ಬೀಳಾಕತ್ತು. ಪರಮಾತ್ಮನನ್ನ ಕಾಣಬೇಕು ಎಂಬತಕ್ಕಂಥ ಘೋರತರವಾಗಿರ್ತಕ್ಕಂಥ ಕಠೋರವಾಗಿರ್ತಕ್ಕಂಥ ಮನಸ್ಸನ್ನ ಮಾಡಿ ಎಲ್ಲಿ ಶಿವಭಕ್ತಿ ಶಿವಜ್ಞಾನದಲ್ಲಿ ಮನಸ್ಸು ತಲ್ಲೀನ ಆಗಿತ್ತೋ ಅಂಥ ಮನಸ್ಸು ಕೂಡ ಚಂಚಲ ಆದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂದ್ರ ಹರಿಷಡ್ವರ್ಗಗಳ ಕಡೆಗೆ ಮನಸ್ಸು ದಂಗ ಓಡ್ತಾ 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 ನಡೀತು. ಋಷಿಗಳು ಮಹರ್ಷಿಗಳು ಗಾಬರಿಯಾದ್ರು. ಯಾಕೆ ಮತ್ತೆ ಹಿಂಗಾಗಿರ್ತದ? ಪೂಜೆ ಮಾಡಕ್ ಮನಸ್ಸು ಬರ್ತಾ ಇಲ್ಲ, ಜಪ ಮಾಡಕ್ ಮನಸ್ಸು ಬರ್ತಾ ಇಲ್ಲ, ತಪ ಮಾಡಕ್ ಮನಸ್ಸು ಬರ್ತಾ ಇಲ್ಲ. ಪರಮಾತ್ಮನನ್ನ ನೋಡ್ಬೇಕು ಅಂತಂದ್ರ ಆ ಆಶೆಯೂ ಕೂಡ ಭಂಗ ಆಗ್ತದ. ಯಾಕ? ಈ ವಿಷಯಾದಿಗಳ ಕಡೆಗೆ ಮನಸ್ಸು ಓಡ್ತಾ ಇದೆ ಅಂತಕ್ಕಂಥದ್ದನ್ನ ಒಬ್ಬರಿಗೊಬ್ಬರು ವಿಚಾರ ಮಾಡ್ತಾ 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 ಹಿಮಾಲಯ ಬೆಟ್ಟದ ಕೆಳಗಡೆ ವಿಶಾಲವಾಗಿರ್ತಕ್ಕಂಥ ಆ ಸರೋವರದ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ಭವ್ಯವಾಗಿರ್ತಕ್ಕಂಥ ಕಾಡು, ಅಲ್ಲಿ ಎಲ್ಲ ಋಷಿ ಮಹರ್ಷಿಗಳು ಸೇರ್ತಾರೆ, ಕೂಡ್ತಾರೆ. ಎಲ್ಲರೂ ಕೂಡಿ ವಿಚಾರ ಮಾಡಕತ್ತಾರ. ಯಾಕೆ ಪೂಜಾ ಅನುಷ್ಠಾನ ಜಪ ತಪ ಮಾಡಕ ಮನಸ್ಸು ಆಗ್ತಾ ಇಲ್ಲ, ಮನಸ್ಸು ಚಂಚಲ ಆಗಕತ್ತದ ಯಾಕ ಅಂತ ವಿಚಾರ ವಿನಿಮಯ ಮಾಡತಕ್ಕಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಮಹಾನ್ ಋಷಿಗಳು ಬಂದರು, ದುರ್ವಾಸ ಮಹರ್ಷಿಗಳು. ದೊಡ್ಡವರು ಬಂದರು, ಅಪ್ಪಗಳು ಬಂದರು, ತಪಸ್ಸುಗಳು ಬಂದರು ಅಂತ ತಿಳ್ಕೊಂಡು ಎಲ್ಲರೂ ನಯ ವಿನಯದಿಂದ ನಮಸ್ಕಾರ ಮಾಡಿ ಭಕ್ತಿಯಿಂದ ಬರಮಾಡಿಕೊಂಡು ಉಚಿತವಾಗಿರ್ತಕ್ಕಂಥ ಆಸನದಲ್ಲಿ ಕುಳ್ಳಿರಿಸಿ ಅವರ ಪಾದ ಪೂಜೆಯನ್ನ ಮಾಡ್ತಾರ, ಮಹಾಮಂಗಲವನ್ನ ಮಾಡ್ತಾರ. ಅವರ ಪಾದಕ್ಕೆ ಬಿದ್ದು ಕೇಳ್ತಾರ, ಯಪ್ಪ ಮಹಾತ್ಮ, ನಮ್ಮೆಲ್ಲರ ಮನಸ್ಸು ಬಹಳ ಚಂಚಲ ಆಗಕತ್ತವ, ವಿಷಯಗಳ ಕಡೆಗೆ ಮನಸ್ಸು ಓಡಕತ್ತದ, ಯಾಕೆ ಹಿಂಗ? ಒಬ್ಬರಿಗಲ್ಲ ಇಬ್ಬರಿಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಆಗಕತ್ತದ, ಯಾಕೆ ಹಿಂಗ ಅಂತ ಕೇಳಿದಾಗ ದುರ್ವಾಸ ಮಹರ್ಷಿಗಳಂತರ, ಮುನಿಗಳೇ, ತಪಸ್ವಿಗಳೇ, ಹೆದರಬೇಡ್ರಿ, ಅನ್ಸ್ಬೇಡ್ರಿ. ಪರಿಸ್ಥಿತಿ ಎಲ್ಲರಿಗೂ ಕೂಡ ಅಂಥದ್ದೇ ಬಂದದ. ಯಾಕ ಅಂತಂದ್ರ ಭೂಲೋಕದೊಳಗ ಮಾಯೆಯ ಜನನ ಆಗ್ಯದ. ಮಾಯಾದೇವಿ ಹುಟ್ಟ್ಯಾಳ ಅಂತಂದ್ರ ಮನಸ್ಸು ಚಂಚಲ ಆಗೋದು ಸಹಜವೇ. ಅದು ಬೇಕು, ಇದು ಬೇಕು, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ತಿನ್ಬೇಕು, ಇದನ್ನ ನೋಡ್ಬೇಕು ಅಂತ ಮನಸ್ಸು ವಿಕಾರ ಆಗ್ತಕ್ಕಂಥದ್ದು ಸಹಜವೇ.
ಮಾಯೆ ಹುಟ್ಟಿದಾಳ. ಋಷಿಗಳು ಕೇಳ್ತಾರೆ, ದುರ್ವಾಸ ಮಹರ್ಷಿಗಳೇ, ಇದಕ್ಕೆ ಪರಿಹಾರ ಏನು ಇಲ್ಲೇನು? ಮೊದಲಿನಂತೆ ನಾವು ಪೂಜಾ ಜಪ ತಪ ಅನುಷ್ಠಾನ ಏಕಾಗ್ರ ಚಿತ್ತದಿಂದ ಮಾಡಬೇಕಾದ್ರೆ ಇದಕ್ಕೆ ಪರಿಹಾರ ಏನು? ಆವಾಗ ದುರ್ವಾಸ ಮಹರ್ಷಿಗಳು ಹೇಳ್ತಾರೆ, ತಪಸ್ವಿಗಳೇ, ಪರಿಹಾರ ಅಂತ ಅದು ಅಲ್ಲಮನ ಧ್ಯಾನ. ಎಲ್ಲರೂ ಅಲ್ಲಮನನ್ನ ನೆನೆಯಿರಿ. ಮಾಯೆಯನ್ನ ಬಡಿದೋಡಿಸ್ತಕ್ಕಂಥ ಶಕ್ತಿ ಇರೋದು ಅಲ್ಲಮನಿಗೆ ಮಾತ್ರ. ಶಿವನ ನಿಜ ಸ್ವರೂಪವಾಗಿರ್ತಕ್ಕಂಥ ಅಲ್ಲಮನನ್ನ ಯಾರು ನೆನೆತೀರಿ ಅವರ ಮನಸ್ಸು ವಿಕಾರ ಆಗುವುದಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲರಿಗೂ ಸಮಾಧಾನ ಆಯ್ತು. ಎಲ್ಲರೂ ಅಲ್ಲಮ ಪ್ರಭುವಿನನ್ನ ನೆನೀತಾ ಇದ್ದಾರೆ. ಇತ್ತ ರಾಜನಿಗೆ ಬಹಳ ಸಂತಸ ಆಗಿದೆ, ಬಹಳ ಖುಷಿಯಾಗಿದೆ. ಯಾರಿಗೆ? ಮಮಕಾರ ಮೋಹಿನಿಯರಿಗೆ. ಯಾಕ? ಮಕ್ಕಳಿಲ್ಲ 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 ಎಂತಕ್ಕಂಥ ಕೊರತೆ ಇತ್ತು. ಪರಮಾತ್ಮ ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗುವನ್ನು ಕೊಟ್ಟಿದ್ದಾನೆ, ಕರುಣಿಸಿದ್ದಾನೆ. ಮಗು ಹೆಂಗದ ಅಂತಂದ್ರ ಕಮಲದಂತೆ ಕಣ್ಣುಳ್ಳವಳು, ರಂಜನೆಯನ್ನುಂಟು ಮಾಡುವವಳು, ಸರ್ವಗುಣ ಸಂಪನ್ನಳು, ದೇವ ದಾನವ ಮಾನವರನ್ನ ತನ್ನ ಮಾಯೆ ಎಂಬ ಹಗ್ಗದಿಂದ ಕಟ್ಟತಕ್ಕಂಥ ಮಾಯೆ ಹುಟ್ಟಿದ್ದನ್ನ ನೋಡ್ತಾರ, ಅವರ ಸೌಂದರ್ಯವನ್ನ ನೋಡ್ತಾರ. ಅಬ್ಬಬ್ಬ, ಇದೆಂಥ ಮಗು, ಎಂಥ ಅದ್ಭುತ ಸೌಂದರ್ಯ, ಎಂಥ ರೂಪ ರಾಶಿ. ರಾಜ ರಾಣಿ ದಾದಿಯರು ಸೇವಕಿಯರು ಆ ಮಗುವಿನನ್ನೇ ನೋಡ್ತಾ 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 ನಿಂದಿರಬೇಕು. ಎಷ್ಟರ ಮಟ್ಟಿಗೆ ಅಂತಂದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಕ್ಕಂಥ ಸಂದರ್ಭದೊಳಗ ಅವರಿಗೆ ಹಸಿವೆ, ತೃಷೆ, ನಿದ್ರೆ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಬರೀ ನೋಡ್ತಾನೆ ಇರಬೇಕು. ಅಂತ ಅಪಾರವಾಗಿರ್ತಕ್ಕಂಥ ಸೌಂದರ್ಯ ರಾಶಿ ಆ ಮಾಯಾದೇವಿಯ ರೂಪರಾಶಿ. ಇಂಥ ಸುಂದರ ಸೌಂದರ್ಯದ ಖಣಿಯೇ ನನ್ನ ಭಕ್ತಿಯೊಳಗೆ ಹುಟ್ಟೆದಂತ ತಿಳ್ಕೊಂಡು ಖುಷಿಯಾಗಿ ಬೇರಿ ಗಡಿಬಿಡಿ ಕೊಂಬು ಚಂಪುಕ ಡೊಳ್ಳು ನಗಾರಿ ಡಮಾಣ ಗಂಟೆ ಜಾಗಟೆ ಮದ್ದಳೆ ಇವೆಲ್ಲವನ್ನ ನುಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜಂಗಮರಿಗೆ, ಬ್ರಾಹ್ಮಣರಿಗೆ, ಪಂಡಿತರಿಗೆ, ಜ್ಞಾನಿಗಳಿಗೆ, ಬಡಬಗ್ಗರಿಗೆ ಕೈಮೀರಿ ಎಷ್ಟೋ ಇದ್ದಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು ಮಹಾರಾಜ ಕೈ ತುಂಬಿ ಎಲ್ಲರಿಗೂ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾಕ? ನನಗೆ ಮಗಳು ಹುಟ್ಟಿದಾಳ. ಅಂತಿಂತ ಮಗಳನ್ನ ಈ ಪ್ರಪಂಚದಲ್ಲಿ ಇಂಥ ಸುಂದರವಾಗಿರ್ತಕ್ಕಂಥ ಮಗು ಮತ್ತೊಂದಿಲ್ಲ, ಮಗದೊಂದಿಲ್ಲ. ಇಂಥ ಮಗುವಿಗೆ ಮತ್ತಷ್ಟು ಅಲಂಕಾರ ಮಾಡ್ತಾನೆ. ಅದು ಹೇಳಬೇಕು ಅಂತಂದ್ರೆ ಸಮಯದ ಅಭಾವ ಅಷ್ಟೇ. ನಾದ ಮಾಡುವ ಗೆಚ್ಚೆ ಕಾಲಗಳಿಗೆ ಕಟ್ತಾನೆ, ಕಡಗ ಹಾಕ್ತಾನೆ, ಕಾಲಂದುಗೆ ಹಾಕ್ತಾನೆ, ರತ್ನಾಭರಣ, ಉಳಿದಾರ, ಕಂಕಣ, ಹುಲಿಯುಗರ ನಾನಾ ವಸ್ತ್ರಗಳಿಂದ, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಆಭರಣಗಳನ್ನ ಮಾಡಿಸಿ ಹಾಕಿಸಿ ಆ ಮಗಳನ್ನು ನೋಡ್ತಾನ ಆನಂದಿಸ್ತಾನೆ. ಮೋಕಾರ ಗೋಪಾಲ ಇಲ್ಲಿ ಹೇಳ್ತಾರೆ ಚಾಮರಸ, ಆ ಮಾಯಾದೇವಿ ಹೆಂಗ ಬೆಳಿತಾಳ ಎಂತೆಂತ ಪರಿವರ್ತನೆಗಳಾಗ್ತವ ಅಲ್ಲಿ ಅಂತ. ಎಡೆ ಮರಳ ಗಲಿದರೆ ವಿರಕ್ತರ ದೃಢತೆ ಹೊಡೆಗೆಡೆ ಇತ್ತು. ಮಾಯಾದೇವಿ ಈಗ ತೊಟ್ಟದೊಳಗೆ ಕೂಸು ಮಲ್ಕೊಂಡಿರ್ತೈತಿ, ಬರಬಾರ್ದ ದೊಡ್ಡ ಹಾಕೊಂತ ಈ ಕಡೆ ಹೊಳ್ತೈತಿ, ಈ ಕಡೆ ಹೊಳ್ತೈತಿ, ಹೌದಲ್ಲ? ಆ ಹೊಟ್ಟಿಲಲ್ಲಿ ಇರ್ತಕ್ಕಂಥ ಮಗು ಬೆಳೀತಾ ಅತ್ತಾಗೊಮ್ಮ ಇತ್ತಾಗೊಮ್ಮ ಹೊರಡ್ತಾ ಇದ್ರ ವಿರಕ್ತರ ದೃಢತೆ ಕೆಳದಿತ್ತಂತ. ವಿರಕ್ತ ಅಂತಂದ್ರೆ ಸರ್ವಸಂಗ ಪರಿತ್ಯಾಗಿಯಾಗಿರ್ತಕ್ಕಂಥ ವಿರಕ್ತ. ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಆಶೆಯನ್ನ ತೃಣಕ್ಕೆ ಸಮಾನನಾಗಿ ನೋಡತಕ್ಕಂಥ ವಿರಕ್ತ. ಅಂತ ವಿರಕ್ತನ ಮನಸ್ಸು ಕೂಡ ಎದೆ ಕುಂತಿತ್ತಂತ. ಯಾವಾಗ ಮಾಯಾದೇವಿ ಅತ್ತಾಗೊಮ್ಮ ಇತ್ತಾಗೊಮ್ಮ ಹೊರಳಾಕತ್ರ ಇವನು ಎದೆ ನಡೆಯುತ್ತಿತ್ತಂತ ವಿರಕ್ತನ ಎದೆ. ಎಂಥ ಶಕ್ತಿ ಇರಬೇಕು ಆ ಮಾಯೆಯಲ್ಲಿ. ದಟ್ಟಡಿ ಇಡಲು ಕೆಟ್ಟದು ಶೌಚಮಾಲ ಬ್ರಹ್ಮಚಾರಿಗಳ. ಬರ್ಬರ್ತಾ
ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದ್ರ ನಾನು ಬ್ರಹ್ಮಚರ್ಯನಾಗಿ ಬ್ರಹ್ಮವನ್ನ ಆಚರಿಸಬೇಕು ಅಂತ ಮಹಾ ಆಶೆಯನ್ನು ಹೊಂದಿರತಕ್ಕಂತ ಸಾಧಕನ ಶೌಚವೂ ಕೂಡ ನಿಲ್ತಿರ್ಲಿಲ್ಲ. ಅಂದ್ರೆ ಬ್ರಹ್ಮಚರ್ಯ ಸಾಧನ ಅವನಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನುಡಿಗಲ್ಲಿಯೇ ಮೌನಿಗಳ ಬಾಯಿಗಳ ಅಡಲಿದ ಮುದ್ರೆಗಳು ಒಡೆದು ಗಂಟೆನೆ ನುಡಿ ಗಂಟೆನಿಂದೇನ ಮಾಯಿಯ ಬಳವಿಗೆ ಬಲುಹ. ಯಾರು ನಾನು ಮೌನ ಯೋಗಿಯಾಗಿ ಮೌನ ವ್ರತವನ್ನು ಸಾಧಿಸಿ ಮೌನದ ಬಲದಿಂದ ಒಂದಿಷ್ಟು ಸಿದ್ಧಿ ಸಾಧನೆಗಳನ್ನು ಮಾಡಬೇಕು ಅಂತವ್ರು ಇರ್ತಾರಲ್ಲ, ಅವರು ಮಾಯಾದೇವಿ ಯಾವಾಗ ಅಮ್ಮ ಅಪ್ಪ ಅಜ್ಜ ಅಂತ ಒಂದು ಮಾತು ಕಲಿಯಾಕತ್ತಳೋ, ಅವಳು ಹೆಂಗೆ ಮಾತು ಕಲಿಯಕ್ಕೆ ಶುರು ಮಾಡ್ತಾಳ. ಯಾರು ಮೌನಿಗಳಾಗಿರ್ತಾರಲ್ಲ, ಮೌನ ಋಷಿಗಳು, ಮೌನ ಮಹಿಮರು, ಅಂಥವರು ಸಹಿತ ಮೌನದ ವ್ರತವನ್ನು ಪಾಲಿಸ್ಲಿಕ್ಕೆ ಆಗಲಿಲ್ಲ, ಅವರು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರಂತ. ಇಂಥ ವಿಚಿತ್ರ ರೀತಿಯ ವಾತಾವರಣ ಆ ಮಾಯಾದೇವಿ ಬೆಳೆದಂತೆ ಜಗತ್ತಿನೊಳಗ ಪರಿವರ್ತನೆ ಆಗ್ತಾ ಇದೆ. ಹಂಸಗಳಿಗೆ ತನ್ನಂತೆ ನಡೆಯಲು ಕಲಿಸುವಳು, ಅರಗಿಳಿಗಳಿಗೆ ನುಡಿಯಲು ಕಲಿಸುವಳು, ಕೋಗಿಲೆಗಳಿಗೆ ಹಾಡಲು ಕಲಿಸುವಳು, ನವಿಲಿಗಳಿಗೆ ನಾಟ್ಯ ಮಾಡಲು ಕಲಿಸುವಳು. ಯಾವಾಗಲೂ ಹೆಂಗ ನಡಿಬೇಕು ಅಂತಂದ್ರ ಹಂಸದ ನಡಿಗೆ ನಡೆದಂಗ ನಡಿಬೇಕು ಅಂತ ಹೇಳ್ತಾರೆ. ಹೆಂಗ ನುಡಿಬೇಕು ಅಂತಂದ್ರ ಗಿಳಿ ನುಡಿದಂಗ ನುಡಿಬೇಕು ಅಂತ ಹೇಳಿ ಅಂತಾರ. ಹೆಂಗ ಹಾಡಬೇಕು ಅಂತಂದ್ರ ಕೋಗಿಲೆ ಹಾಡ್ದಂಗ ಹಾಡಬೇಕು ಅಂತಾರ. ಹೆಂಗ ಕುಣಿಬೇಕು ಅಂತಂದ್ರ ನವಿಲು ಕುಣದಂಗ ಕುಣಿಬೇಕು ಅಂತ ಹೇಳ ಅಂತಾರ. ಆದ್ರೆ ಮಾಯಾದೇವಿ ಇವುಗಳಿಗೆ ಬುದ್ಧಿ ಹೇಳ್ತಾಳಂತ, ಹಂಗಲ್ಲ ಹಿಂಗ ನಡಿಬೇಕು, ಹಂಗಲ್ಲ ಹಿಂಗ ನುಡಿಬೇಕು, ಹಂಗಲ್ಲ ಹಿಂಗ ಕುಣಿಬೇಕು, ಹಂಗಲ್ಲ ಹಿಂಗ ಹಾಡಬೇಕು ಅಂತ. ಎಂಥ ಒಂದು ಆ ಪ್ರೌಢಿಮೆ, ಎಂಥ ಒಂದು ಆ ವಿದ್ಯೆ ಮಾಯಾದೇವಿಯಲ್ಲಿ ಇರ್ಲಿಕ್ಕಿಲ್ಲ. ನನ್ನ ಮಗಳು ಇಷ್ಟು ಸುಂದರಳು, ಇಷ್ಟು ರೂಪವತಿಯು, ಇಷ್ಟು ಚೆಲುವೆಯು, ಪ್ರಪಂಚದಲ್ಲಿಯೇ ಇಂಥ ಸುಂದರಳಾದ ಮಗಳು ಯಾರಿಗೂ ಇಲ್ಲ ಅಂತ ತಿಳ್ಕೊಂಡು ಆನಂದದಿಂದ ವಿಹಾರ ಮಾಡಿ ಅಂತ ತಿಳ್ಕೊಂಡು ಎಲ್ಲ ಅನೇಕ ಭೂದೋಟಗಳನ್ನು ನಿರ್ಮಾಣ ಮಾಡಿಸ್ತಾನೆ. ಹೊಸ ಅರಮನೆಗಳನ್ನ ಕಟ್ಟಿಸ್ತಾನೆ. ಯಾಕ? ಮಗಳ ಸಲುವಾಗಿ. ಅವಳ ಸುಖದಿಂದ ಇರಲಿ, ಆನಂದದಿಂದ ಇರಲಿ, ತೃಪ್ತಿಯಿಂದ ಇರಲಿ, ಅವಳ ಮನಸ್ಸು ಯಾವಾಗಲೂ ಕೂಡ ನಗನಗ್ತಾ ಇರಲಿ ಅಂತ ತಿಳ್ಕೊಂಡು ಮಮಕಾರ ಭೂಪಾಲ ತನ್ನ ಮಗಳಿಗೆ ಏನೇನು ಬೇಕೋ ಎಲ್ಲವನ್ನು ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದವ ರಾಜನಾಗಿರ್ತಕ್ಕಂಥ ಮಮಕಾರ ಭೂಪಾಲ. ಯಾವಾಗ ಮಾಯಾದೇವಿ ಬೆಳೆದು ವಯಸ್ಸಿಗೆ ಬರಲಿಕ್ಕೆ ಶುರು ಮಾಡಿದ್ರು, ಜಗತ್ತಿನಲ್ಲಿ ಇರ್ತಕ್ಕಂಥ ರಾಜಕುಮಾರರ ನಿತ್ಯ ಕೆಟ್ಟು ಬಿಡುತ್ತರು. ಈಗ ಕರ್ನಾಟಕದಲ್ಲಿ ಒಬ್ಬಳು ರಾಜಕುಮಾರಿ ಇದ್ದಾಳೆ. ಆ ರಾಜಕುಮಾರಿ ಬನವಾಸಿ ಪಟ್ಟಣದ ಮಮಕಾರ ಭೂಪಾಲನ ಮಗಳಿದ್ದಾಳೆ. ಮಾಡ್ಕೊಂಡ್ರ ಅವಳನ್ನೇ ಮಾಡ್ಕೋಬೇಕು ಅಂತ ಒಂದಲ್ಲ ಎರಡಲ್ಲ 100 ರಾಜಕುಮಾರರು ನಾ ಮುಂದೆ ಅಂತ ಬರಾಕ ಶುರು ಮಾಡಿದ್ರು. ಯಾವಾಗ ಮಗಳು ವಯಸ್ಸಿಗೆ ಬಂದಳು, ತಂದೆಗೆ ಮಗಳು ವಯಸ್ಸು ಮದುವೆ ಮಾಡಬೇಕಲ್ಲ, ಮನೆಯಾಗ ವಯಸ್ಸಿಗೆ ಬಂದಿರತಕ್ಕಂತ ಮಗಳಿದ್ರೆ ತಂದೆ ತಾಯಿಗೆ ರೀತಿ ಬರುವುದಿಲ್ಲ. ಯಾಕೆ ಬರ್ತೈತೆ? ಯಾಕೆ? ಮಗಳು ವಯಸ್ಸಿಗೆ ಬಂದ ಎಲ್ಲಿ ಕೊಡಬೇಕು, ಯಾರಿಗೂ ಕೊಡಬೇಕು, ಹಳೆ ಎಂಥವ್ ಇರಬೇಕು, ಕರಗಿರ್ಬೇಕು, ಬೆಳಗಿರ್ಬೇಕು, ಎತ್ತರಿರ್ಬೇಕು, ಗಿಟ್ಟಿರ್ಬೇಕು, ದಾಪಿರ್ಬೇಕು, ತೆಳಗಿರ್ಬೇಕು, ಬಡವಿರ್ಬೇಕು, ಶ್ರೀಮಂತರು ಇರ್ಬೇಕು, ಏನು ವ್ಯಾಪಾರ ಉದ್ಯೋಗ ಮಾಡುತ್ತಿರ್ಬೇಕು, ಏನು ಸರ್ಕಾರಿ ನೌಕರಿ ಮಾಡುತ್ತಿರ್ಬೇಕು. ಮಲ್ಕೊಂಡ್ರೆ ಕುಂತ್ರ ನಿಂತ್ರ ಬರೀ ಇದೇ ತಲೆಯಾಗ ಬರ್ತೈತೆ. ಯಾಕ? ವಯಸ್ಸಿಗೆ ಬಂದಿರತಕ್ಕಂತ ಮಗಳು ಮನೆಯಾಗಿದ್ರ ತಂದೆ ತಾಯಿಗೆ ನಿದ್ದಿನ ಬರುವುದಿಲ್ಲ. ಯಾಕ? ಅದು ದೊಡ್ಡ ಜವಾಬ್ದಾರಿ. ಹಂಗ ಈಗಿಯೂ ಕೂಡ ರಾಜನಿಗೆ, ಮಹಾರಾಣಿಯಾಗಿರ್ತಕ್ಕಂತಹ ಮೋಹಿನಿಗೆ ಚಿಂತೆ, ನನ್ನ ಮಗಳನ್ನ ಎಂಥವರಿಗೆ ಪಟ್ಟು ಮದುವೆ ಮಾಡಬೇಕು. ಲಾಳ ಗುಜ್ಜರ ಬೋಟ ಕರಹಟ ಚೋಳ ಪಾಂಡ್ಯ ಕಳಿಂಗ ಚೀನ ಕರಾಳ ಕೊಂಕಣ ವಲಯ ಮಗಧ ಮರಾಠ ನೇಪಾಳ ಮಾಳವರು ಮೊದಲಾದ ಭೂಮಿ ಪಾಲರುಳು ಎನ್ನಯ್ಯ ಕುಮಾರಿಯ ತೋಳು ದೊಡವೆಯನ್ನಾರೆಂದ ಚಿಂತಿಸಿದ ನವನೀಶ. ಸಂಬಂಧಗಳು ಎಲ್ಲ ಕಡೆಯಿಂದ ಬರಾಕತ್ತಾವ.
ಲಾಳ ದೇಶದಿಂದ, ಗುಜ್ಜರ ದೇಶದಿಂದ, ಕೋಟ ದೇಶದಿಂದ, ಕರಹಟ ದೇಶದಿಂದ, ಚೋಳ ದೇಶದಿಂದ, ಪಾಂಡ್ಯ, ಕಳಿಂಗ, ಚೀನ, ಕರಾಳ, ಕೊಂಕಣ, ಮಲಯ, ಮಗಧ, ಮರಾಠ, ನೇಪಾಳ, ಮಾಳವ, ಈ ರಾಜ್ಯಗಳಿಂದ, ದೇಶಗಳಿಂದ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡ್ರಿ, ನಮ್ಮ ರಾಜಕುಮಾರನಿಗೆ ಕೊಡ್ರಿ ಅಂತ ನೋಡ್ಕೊಂಡು ಒಂದೇ ಸವನ ಸಂಬಂಧಗಳು ಬರ್ತಕ್ಕಂತಹ ಸಮಯದೊಳಗೆ ಯಾರಿಗೆ ಕೊಡಬೇಕು, ಹ್ಯಾಂಗ ಏನು ಅಂತ ವಿಚಾರದಲ್ಲಿ ಚಿಂತೆಯಲ್ಲಿ ಇರ್ತಕ್ಕಂತಹ ಸಮಯದೊಳಗ ಏನಾದ್ರು ಅಂತಂದ್ರ ಆ ಮಹಾರಾಜನ ರಾಜಮನೆತನದ ಗುರುಗಳಾಗಿರ್ತಕ್ಕಂಥ ಅಹಂಕಾರ ಆಚಾರ್ಯರು ಅರಮನೆಗೆ ಬಂದರು. ನೋಡ್ರಿ, ಗುರುವಿನ ಹೆಸರೇನು? ತಂಗಿ ಅಹಂಕಾರ, ತಂದೆ ಹೆಸರ ಮಮಕಾರ, ತಾಯಿ ಹೆಸರ ಮೋಹಿನಿ, ಮಗಳ ಹೆಸರ ಮಾಯೆ. ಇವರಿಗೆ ಗುರುಗಳು ಯಾರು? ಅಹಂಕಾರಾಚಾರ್ಯ. ಎಷ್ಟು ಅದ್ಭುತದ ನೋಡ್ರಿ. ಈತ ಚಿಂತೆ ಮಾಡತಕ್ಕಂತಹ ಸಮಯದೊಳಗೆ ಅಹಂಕಾರ ಅಂತಂದ್ರೇನು? ಸ್ವತ್ತು ದರ್ಪ ಅಂತ, ನಾನು ಮುಂದೆ ಯಾರು? ಇಂಥ ಅಹಂಕಾರಾಚಾರ್ಯರು ಬಂದರು, ಮನೆತರ ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಕರೆದ, ಪಾದಪೂಜೆಯನ್ನು ಮಾಡ್ದ, ಕಾಣಿಕೆ ವಸ್ತ್ರಾದಿಗಳನ್ನು ಕೊಟ್ಟ, ನಮಸ್ಕಾರ ಮಾಡ್ದ. ಗುರುಗಳ ಮುಂದೆ ಕುಳಿತಿರ್ತಕ್ಕಂತಹ ಸಮಯ ಗುರುಗಳು ಕೇಳ್ತಾರೆ, ಯಾಕೋ ರಾಜ ಮಮಕಾರ ಮುಖ ಯಾಕೋ ಚಿಕ್ಕದಾಗಿರ್ತದ, ಯಾವುದೋ ಒಂದು ಚಿಂತೆಯಲ್ಲಿ ಇದ್ದಂಗೆ ಕಾಣಿಸ್ತದ, ಹೇಳು ನಿನ್ನ ಮನಸ್ಸಿನ ಚಿಂತೆ ಅಂದಾಗ, ಯಪ್ಪ ವಯಸ್ಸಿಗೆ ಬಂದಿರತಕ್ಕಂತಹ ಮಗಳದಾಳ, ಆಕೆಯ ಮದುವೆಯ ಚಿಂತೆ ಒಂದು ಬಿಟ್ರ ನನಗೆ ಮತ್ತಾವ ಚಿಂತೆಯೂ ಕೂಡ ಇಲ್ಲ. ಹಾಗಾದ್ರೆ ಕರಿ ಆಗ. ಮಾಯಾದೇವಿ ಬಂದಳು, ಗುರುಗಳಿಗೆ ನಮಸ್ಕಾರ ಮಾಡಿದಳು, ಕೈ ಜೋಡಿಸಿ ನಿಂತಳು. ಆ ಮಾಯಾದೇವಿಯನ್ನು ಕಣ್ತುಂಬ ನೋಡ್ತಾರೆ ಗುರುಗಳಾಗಿರ್ತಕ್ಕಂಥ ಅಹಂಕಾರಾಚಾರ್ಯರು. ಆ ಮಾಯಾದೇವಿಯ ಮುಖದ ಕಡೆಯನ್ನು ನೋಡಿರ್ತಕ್ಕಂಥ ಅಹಂಕಾರಾಚಾರ್ಯರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಫಲಿತ ಚೂತದ ಮರಣ ಸಿರಿ ಕೋಗಿಲೆಗೆ ನೆಟ್ಟರೆ, ಹಾಲು ಹಂಸೆಗೆ ಲಲಿತ ಕುಸುಮದ ಕಂಪು ತುಂಬಿಗೆ ಸವಿಯ ನೀವಂತೆ ಉಳಿದ ಖಗ ಕಡುದರುಗಳಿಗೆ ಸುಖವ ಒಡುವಡುವುದೇ. ಏನಪ್ಪ ರಾಜ, ವಸಂತದ ಚಿಗುರು ಕೋಗಿಲೆಗಲ್ಲದೆ ಕಾಗೆಗೆ ಯೋಗ್ಯ ಆಗ್ತದೇನಪ್ಪ? ಅಮೃತಪ್ರಾಯವಾಗಿರತಕ್ಕಂಥ ಆ ಹಾಲು ಹಂಸ ಪಕ್ಷಿಗಲ್ಲದೆ ಮತ್ತಾವ ಪಕ್ಷಿಗೆ ಯೋಗ್ಯ ಆಗ್ತದಪ್ಪ? ಪರಿಮಳ ತುಂಬಿರ್ತಕ್ಕಂಥ ಆ ಪುಷ್ಪದಲ್ಲಿರ್ತಕ್ಕಂಥ ಮಕರಂಧ ದುಂಬಿಗಲ್ಲದೆ ಅದು ಮತ್ತೊಂದು ಆ ಕಡು ಜೀರಿಗೆ ಅಂತ ಬರ್ತದಲ್ಲ, ಅದಕ್ಕೆ ಯೋಗ್ಯ ಆಗ್ತದೇನಪ್ಪ? ಹಾಗೆಯೇ ಈ ಕನ್ಯೆ ಅಂದ್ರೆ ನಿನ್ನ ಮಗಳು ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಪರಮೇಶ್ವರನಿಗೆ ಯೋಗ್ಯ ಅಲ್ಲದೆ ಈ ಪ್ರಪಂಚದ ಯಾವ ದೇವ ದಾನವ ಮಾನವರಿಗೆ ಇವಳು ಅಯೋಗ್ಯಳು. ಯಾರಿಗೆ ಯೋಗ್ಯಳು? ಸಾಕ್ಷಾತ್ ಪರಮಾತ್ಮನಿಗೆ ಯೋಗ್ಯಳು ಈ ಕನ್ಯೆ. ಇವಳು ಅಂಚಿಂತವಳಲ್ಲ, ಇವಳ ಹತ್ರ ಶುಭ ಕಳೆ ಅದೇ, ಅದ್ಭುತವಾಗಿರ್ತಕ್ಕಂಥ ಆ ಕಳೆ ಅದೇ. ಇಂಥ ಕಳೆಯನ್ನ ಹೊಂದಿರತಕ್ಕಂಥ ನಿನ್ನ ಮಗಳು ಸಾಕ್ಷಾತ್ ಪರಮಾತ್ಮನಿಗಲ್ಲದೆ ಪರಶಿವನಿಗಲ್ಲದೆ ಮತ್ತಾರಿಗೂ ಕೂಡ ಸಲ್ಲುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಗುರುಗಳು ಹೇಳಿದ್ರು ಆವಾಗ ಹೇಳ್ತಾನೆ ಆಚಾರ್ಯಪ್ಪ, ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ನನ್ನ ಮಗಳು ಯೋಗ್ಯಳು, ಅವನ ಜೊತೆಗೆ ಇವಳು ಮದುವೆ ಆಗ್ಬೇಕು ಅಂತ ನೀವೇನು ಹೇಳಕತ್ತೀರಿ? ಎಲ್ಲಿ ಪರಮಾತ್ಮ, ಎಲ್ಲಿ ನಾವು? ಅವನು ದೇವಾಧಿದೇವ ಮಹಾದೇವ, ನಾವು ನರಪುಣ್ಯಗಳು, ಮನುಷ್ಯರು ಮಾತ್ರ. ಇಂಥ ಮನುಷ್ಯರು ಆ ಪರಮಾತ್ಮನ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಬೆಳೆಸಲಿಕ್ಕೆ ಆಗ್ತದ? ಇದು ಅಸಾಧ್ಯದ ಮಾತು ಆಗುವುದಿಲ್ಲ ಎನ್ನುವಂತ ರಾಜ ಮಮಕಾರ ಭೂಪಾಲ ಕೇಳಿದಾಗ ಗುರುಗಳು ಹೇಳ್ತಾರೆ, ಅಹಂಕಾರ ಆಚಾರ್ಯರು, ಮಹಾರಾಜ ಭಕ್ತೈ ರಸಾಧ್ಯಂ ನಹಿ ಕಿಂಚಿದಸ್ತಿ. ನೋಡು, ಮಗಳಾಗಿರ್ತಕ್ಕಂಥ ಮಾಯಾದೇವಿ ನಮ್ಮ ಈ ಪಟ್ಟಣದಲ್ಲಿ ಅತ್ಯಂತ ಜಾಗೃತವಾಗಿರ್ತಕ್ಕಂಥ ಮಧುಕೇಶ್ವರನ ದೇವಸ್ಥಾನ ಅದೇ. ಆ ಮಧುಕೇಶ್ವರ ಅಂತಂದ್ರೆ ಸಾಮಾನ್ಯ ಅಲ್ಲ,
ಸಾಕ್ಷಾತ್ ಪರಮಾತ್ಮನೇ. ಆ ಸಾಕ್ಷಾತ್ ಪರಮಾತ್ಮನೇ ನಿನ್ನ ಜೊತೆ ಮದುವೆ ಆಗ್ಬೇಕಾಗಿತ್ತು ಅಂತಂದ್ರ ಆ ಮಧುಕೇಶ್ವರನಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯನ್ನ ಇಟ್ಟು ಆತನ ಆರಾಧನೆ ಮಾಡು, ಆತನ ಪೂಜೆಯನ್ನ ಮಾಡು ಅಂತ ತಿಳ್ಕೊಂಡು ಗುರುಗಳು ಹೇಳ್ತಾರ. ಮತ್ತೊಂದು ಮಾತು ಹೇಳ್ತಾರ, ತಂಗಿ, ಯಾರ ಮನಸ್ಸಿನಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಗಟ್ಟಿ ಆಗ್ತದ, ಆ ಭಕ್ತಿಯ ಬಲದಿಂದ ಪ್ರಪಂಚದೊಳಗೆ ಏನೆಲ್ಲವನ್ನು ಕೂಡ ಸಾಧನೆ ಮಾಡಕ ಸಾಧ್ಯ ಅದ. ಅದಕ್ಕ ಭಕ್ತೈರ ಸಾಧ್ಯಂ ನಹಿ ಕಿಂಚಿದಸ್ತಿ. ಖರ್ಚಿಗಿರುವರ ಭಕ್ತರಲ್ಲಿ ಭಕ್ತಿ ಐತಿ ಅಂತ ತಿಳ್ಕೊಂಡ ಮಹಾಂತೇಶ ಇಲ್ಲಿ ಬಂದು ಕುಂತ. ಮಹಾಂತೇಶ ಕುಳಿತುಕೊಳ್ಳೋದು ಅಷ್ಟೇ ಅಲ್ಲದೇನೆ ಅಭಿನವ ಮಹಾಂತ ಮಹಾಶಿವಯೋಗಿಗಳ ರೂಪದೊಳಗೆ ಬಂದು ಇಲ್ಲಿ ಪಾಠ, ಪ್ರವಚನ, ದಾಸೋಹ ಒಂದೇ ಎರಡೇ. ಶಿರಗೊಪ್ಪ ತಾಲೂಕು ಅಂದ್ರೆ ಸಾಕು, ಬಸವ ಪುರಾಣ ಆಧ್ಯಾತ್ಮಿಕದ ಕೇಂದ್ರ ಅಂತಂದ್ರ ಖರ್ಚಿಗಿರುವ ಹೆಸರುಗಳು. ಯಾಕ? ನಿಮ್ಮೆಲ್ಲರ ಭಕ್ತಿ ಕಾರಣ. ಭಕ್ತಿಯೊಳಗ ಶಕ್ತಿ ಇರುವುದು. ಜಾಣ ನನ್ನ ಮಗಳನ್ನ ಯಾರಿಗೆ ಕೊಡಲೇವ? ಒಬ್ಬ ಗರತಿ ಮಾಡ್ತಾಳ. ಜಾಣ ನನ್ನ ಮಗಳನ್ನ ಯಾರಿಗೆ ಕೊಡಲೇವ? ವಾಟಿಯ ಮ್ಯಾಲಿರುವ ಕೊರವಾಗ. ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸಬರಿಗೆ ಆಸೆ ಎನ್ನಲಿಲ್ಲ. ಎಂತ ಹಾಡಿರ್ಬೇಕು? ಮಗಳನ್ನ ನೀವು ಯಾರ್ಯಾರಿಗೆ ಕೊಡ್ಬೇಕಂತೀರಿವ? ಡಾಕ್ಟರ್ ಕೊಡ್ಬೇಕು, ಇಂಜಿನಿಯರಿಂಗ್ ಕೊಡ್ಬೇಕು, ಪೈಲಟ್ ಕೊಡ್ಬೇಕು, ಅವನಿಗೆ ಕೊಡ್ಬೇಕು, ಇವನಿಗೆ ಕೊಡ್ಬೇಕು ಅಂತ ವಿಚಾರ ಮಾಡ್ತೀವಿ. ಆದ್ರೆ ಒಬ್ಬಕಿ ಗರತಿ ಅಂತಾಳ, ಜಾಣ ನನ್ನ ಮಗಳನ್ನ ಯಾರಿಗೆ ಕೊಡಲಿ? ಕ್ವಾಟಿ ಮ್ಯಾಲಿರುವ ಕೊರವ. ಒಂದು ಕ್ವಾಟ್ ಐತಿ, ಕ್ವಾಟಿ ಮೇಲೆ ಕೊರವರ ಮನೆ ಐತಿ, ಅಲ್ಲಿ ಒಬ್ಬ ಕೊರವದನ. ಆ ಕೊರವನಿಗೆ ನನ್ನ ಮಗಳನ್ನ ಕೊಡ್ತೀನಿ. ಆ ಕೊರವಗ ಯಾಕೆ ಕೊಡ್ತಿ? ಕೊರವಾಗ ಕೊಟ್ಟಾರ ಕಸಬರಿಗೆ ಆಸೆ ಏನಾಗಿಲ್ಲ. ಅವ ಏನ್ ಕೆಲಸ ಮಾಡ್ತಾನ? ಬುಟ್ಟಿ, ಮರ, ಕಸಬರಿಗೆ ಇಸುವರಿಗೆ ಮಾಡ್ತಿರ್ತಾನ. ಮಗಳಿಗೆ ಕೊಟ್ವಿ ಅಂತಂದ್ರೆ ಅವೆಲ್ಲ ಫ್ರೀ ಆಗಿ ಬರ್ತಾವ ಅಂತ ಕಿಲಿಯಕ್ಕ. ಆದ್ರೆ ಇದು ಒಳಗಿನ ಅರ್ಥನ ಬೇರೆ. ಜಾಣ ನನ್ನ ಮಗಳಂತಂದ್ರೆ ಯಾರು? ನಮ್ಮ ಒಳಗಿರ್ತಕ್ಕಂಥ ಮನಸ್ಸು. ಮನಸ್ಸು ಎಂಬತಕ್ಕಂಥ ಮಗಳನ್ನ ಯಾರಿಗೆ ಕೊಡಬೇಕು? ವಾಟಿಯ ಮೇಲಿರುವ ಕೊರವ, ಕೈಲಾಸದಲ್ಲಿ ಇರತಕ್ಕಂಥ ಪರಮಾತ್ಮ. ನನ್ನ ಮನಸ್ಸು ಎಂಬತಕ್ಕಂಥ ಮಗಳನ್ನ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಎಂಬತಕ್ಕಂಥ ವರನಿಗೆ ಕೊಟ್ಟರ ಕಸಬರಿಗೆ ಆಸೆ ಏನಾಗಿಲ್ಲ, ಈ ಸಂಸಾರದ ಆಸೆ ಏನಾಗಿಲ್ಲ ಅಂತ. ಹಣ್ಣು, ರೊಕ್ಕ, ರೂಪಾಯಿ, ಅಧಿಕಾರ, ಅಂತಸ್ತು ಯಾಕೆ? ಪರಮಾತ್ಮನ ನನಗೆ ಅಡೆಯಾಳ ಬಳಕ ನಾನೇನು ಸಾಧ್ಯ ಅಂತ ಅರ್ಥ ಇದೆ. ಯಾಕೆ? ಮನಸ್ಸು ಎಂಬತಕ್ಕಂಥದ್ದು ಮಹಾದೇವನಿಗೆ ಕೊಟ್ವಿ ಅಂತಂದ್ರ ಆ ಮಹಾದೇವ ನಮ್ಗೆ ಎಲ್ಲವನ್ನೂ ಕೊಡ್ತಾನ. ಯಾಕ? ಮನಸ್ಸು ಕೊಡ್ತಕ್ಕಂಥ ಭಕ್ತಿ ಬೇಕಂತ, ಮನಸ್ಸು ಕೊಡ್ತಕ್ಕಂಥ ಭಾವ ಬೇಕು. ಭಕ್ತೈರ ಸಾಧ್ಯಂ ನಹಿ ಕಿಂಚಿದಸ್ತಿ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರಿನಾಯುಷ್ಯವಾಗಿತ್ತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಜುವಲೇವ. ಭಕ್ತಿ ಒಂದು ಇತ್ತು ಅಂತಂದ್ರೆ ಸಾಕು, ಮೂಲೋಕದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನು ಸಹಿತ ಓಡೋಡಿ 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 ಬರ್ತಾನಂತ. ಅವನ ಕಡೆಗೆ ನಾವು ಒಂದು ಹೆಜ್ಜೆ ಇಟ್ರ ಅವ 1000 ಹೆಜ್ಜೆ ಇಡ್ತಾನಂತ. ನೋಡ್ರಿ, ಏನು ನಾವು ಅವನ ಮೇಲೆ ಪ್ರೀತಿ ಅದೀವೋ, ಏನು ಅವ ನಮ್ಮ ಮೇಲೆ ಪ್ರೀತಿ ಅದಾನೋ? ನಮಗಿಂತಲೂ 1000 ಪಟ್ಟು ಪ್ರೀತಿ ಪರಮಾತ್ಮನಂತೂ ನಮ್ಮೆಲ್ಲರ ಮ್ಯಾಲ. ಅದಕ್ಕೆ ಭೂಮಿ ಕೊಟ್ಟಾನ, ನೆಲ ಕೊಟ್ಟಾನ, ಜಲ ಕೊಟ್ಟಾನ, ಗಾಳಿ ಕೊಟ್ಟಾನ, ಬೆಳಕು ಕೊಟ್ಟಾನ, ಹಗಲು ಕೊಟ್ಟಾನ, ರಾತ್ರಿ ಕೊಟ್ಟಾನ, ಹೊಲ ಕೊಟ್ಟಾನ, ಮನಿ ಕೊಟ್ಟಾನ, ಹೆಂಡತಿ ಕೊಟ್ಟಾನ, ಗಂಡ ಕೊಟ್ಟಾನ, ಮಕ್ಕಳನ್ನು ಕೊಟ್ಟಾನ, ಎಲ್ಲವನ್ನ ಕೊಟ್ಟಾನ ಕೊಟ್ಟಾನ ಕೊಟ್ಟಾನ. ಯಾರ ಸಲುವಾಗಿ? ನಮ್ಮ ಮ್ಯಾಲ ಪ್ರೇಮ ಅದಾನ ಅಂತ ತಿಳ್ಕೊಂಡ ನಮಗೆ ಎಲ್ಲವನ್ನ ಕೊಟ್ಟಾನ ಪರಮಾತ್ಮ. ಮತ್ತಿಷ್ಟೆಲ್ಲ ನಮಗೆ ಕೊಟ್ಟಾನಲ್ಲ, ನಾವು ಅವನ ಮ್ಯಾಲ ಪ್ರೀತಿ ಇರೋದು ಬೇಡೇನು, ಭಕ್ತಿ ಇರೋದು ಬೇಡೇನು? ಭಕ್ತಿ ಒಂದು ಇತ್ತು ಅಂತಂದ್ರೆ ಸಾಕು, ಇನ್ನೂ ಏನೇನೋ ಕೊಡ್ತಾನ, ಎಲ್ಲವನ್ನೂ ಕೊಡ್ತಾನ. ಏನು ಬೇಕು ಎಲ್ಲವನ್ನು ಕೊಡ್ತಾನ. ಶಿವ ಶಿವನೆಂದರೆ ಸಾಕು, ಭಕ್ತಿಯೇ ಶಿವನಿನ್ನಾಳಾಗಿ, ಶಿವನಿನ್ನಾಳ ಇರುತ್ತೀಯ. ಶಿವ ಶಿವನೆಂದರೆ
ಕಾರಣ ನಾವು ಆತನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ, ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ, ಅದೊಂದಿತ್ತು. ಲಕ್ಷ ಕೊಟ್ಟು ಕೇಳಾಕತ್ತಿರಲ್ರಿ, ಮ್ಯಾಲಿನ ಕೇಳ್ಬೇಕು. ನಾನು ತಿಳಿಯಾಕತ್ತೈತಿಲ್ಲೋ ಹೌದಲ್ರಿ? ಅತ್ತಾಗಿತ್ತಾಗ ಮನಸ್ಸು ಹರಿತು ಅಂತಂದ್ರೆ ಮತ್ತೆ ವ್ಯತ್ಯಾಸ ಆಗ್ತದೆ. ಹೌದಲ್ಲ? ಚಂದ ಕೇಳೋದು. ಒಳಗ ಹೆಂಡತಿ ರೊಟ್ಟಿ ಮಾಡಕತ್ತಿದ್ರು. ಯಾಕಂತಂದ್ರೆ ಪ್ರಬಲಿಂಗ್ ಇಲ್ಲದ್ರೊಳಗೆ ಉಪ್ಪಿನಕಾಯಿ ಬರೋದಿಲ್ಲ. ಇದ್ರೊಳಗೆ ಅಂತ ಇಂಥ ಇವು ಹಾಸ್ಯ ಗೀಸ್ಯ ಸ್ವಲ್ಪ ಬಹಳ ಕಡಿಮೆ. ಯಾಕಿದು ಬಹಳ ತೂಕತ್ತಿದೆ. ಒಳಗೆ ಹೆಂಡತಿ ರೊಟ್ಟಿ ಮಾಡಕತ್ತಿದ್ರು. ಹೊರಗೆ ಗಂಡ ಮನಸ್ಸಿಲ್ಲ ನೋಡ್ಕೊಂಡಿದ್ದ. ಒಂದು ಶಬ್ದ, ರೀ ಏನಾದ್ರಿ, ಏನು ಬಿತ್ತು? ಏನೋ ಶಬ್ದ ಬರ್ತದ. ಏನಿಲ್ಲ, ಮಂಚದ ಮೇಲಿನ ಚಾದರ್ ಕೆಳಗೆ ಬಿತ್ತು. ಚಾದರ್ ಬಿದ್ರೆ ಅಷ್ಟೊಂದು ಶಬ್ದ ಆಗ್ತದೆ. ಇಲ್ಲ, ಒಳಗೆ ನಾನು ಇದ್ದೆ ಏನು ಹೇಳೋಣ. ಹಂಗಂತಾಗ್ದ, ನೀ ಏನು ಹೇಳಕತ್ತಿ ಹೇಳೋದು? ನಾವು ನೀ ಹೇಳೋದು ಅದೇ ಅಂತಂದ್ರೆ ಇರಬೇಕು. ಬಹಳ ಶ್ರದ್ಧೆಯಿಂದ ಕೇಳೋದು. ಮನಸಿಜನ ಮನಿದೇವಿ ಕುಸುಮಾಸ್ತ್ರನ ಕುಲೋತ್ತಮೆ, ರಾಜಗುರು ಕಾಮನ ಭುಜಾಗ್ರದ ವಿಜಯಲಕ್ಷ್ಮಿ ಅನಂಗ ನದಿದೈವ, ವಿನಯ ಚಿತ್ತ ಜಯಂತು ಚೇತ ವಿನುತ ಚೇತನ ಮೂರ್ತಿ ಕಂದರ್ಪನ ಕರಾಸಿಯ ವೀರಸಿರಿಯನೇ ಮೆರೆದಳಾದೇವಿ. ಯಾವಾಗ ಗುರುಗಳು ಹೇಳಿದ್ರು, ಮಾಯಾದೇವಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಶಿವನನ್ನು ಪೂಜಿಸು, ಮಧುಕೇಶ್ವರನ ಪೂಜಿಸು, ಆತನನ್ನ ಒಲಿಸಿಕೊಂಡು ನೀನು ಆತನ ಜೊತೆಗೆ ಮದುವೆಯಾಗಿ ಸುಖಿಯಿಂದ ಇರು, ಪರಮಾತ್ಮನನ್ನೇ ಗಂಡನನ್ನಾಗಿ ಪಡೆದುಕೊಳ್ಳುವಂತ ತಿಳ್ಕೊಂಡು ಯಾವಾಗ ಗುರುಗಳು ಹೇಳಿದ್ರು ಆಯಿತು ಅಂತ ತಿಳ್ಕೊಂಡು ಪ್ರತಿ ದಿವಸನೂ ಕೂಡ ಮಾಯಾದೇವಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಡಿಯಿಂದ ಮಧುಕೇಶ್ವರನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಲಾಟೆ ಮಾಡಬೇಕಪ್ಪ, ಹುಡುಗರಿಗಿಂದ ಓಡಾಡೋದು. ಸ್ವಲ್ಪ ಮನಸ್ಸು ಚಂಚಲ ಆಯ್ತು ಅಂತಂದ್ರೆ ಸ್ವಲ್ಪ ನಾ ಯಾವ ರೀತಿ ಏನಾದ್ರು ಹೇಳ್ಬೇಕು ಅಂತ ಮನಸ್ಸಿನಾಗ ಇಟ್ಕೊಂಡಿರ್ತೀನಿ, ಅದು ಹೇಳಕ್ಕಾಗೋದಿಲ್ಲ. ಜಯಮಂಗಲಂ ಜಯ ನಮ. ಮಾಯಾದೇವಿ ಯಾವ ರೀತಿಯಾಗಿ ಬೆಳಿಗ್ಗೆ ಎದ್ದಾಗಿನಿಂದ ಮಧುಕೇಶ್ವರನ ಪೂಜೆ ಆಗುವ ಪರ್ಯಂತ ಯಾವ ರೀತಿಯಾಗಿ ಅವಳ ದಿನಚರಿ ಇರ್ತಿತ್ತು ಅನ್ನೋದನ್ನ ಇಲ್ಲಿ ಚಾಮರಸ ಬಹಳ ಅದ್ಭುತವಾಗಿ ಹೇಳ್ತಾನ, ಅತ್ಯಂತ ಶೃಂಗಾರಮಯವಾಗಿ ಹೇಳ್ತಾನ. ಎಷ್ಟೊಂದು ಶೃಂಗಾರ ಅಂತಂದ್ರೆ, ಅಜ್ಜಾರ ನೀವು ಸನ್ಯಾಸಿಗಳು ವಿರಕ್ತರು ಹೆಂಗ್ ಹೇಳ್ತೀರಿ, ಇದನ್ನ ಯಾಕೆ ಹೇಳ್ತೀರಿ ಅಂತ ನೀವು ಕೇಳಬಹುದು. ಯಾಕ ಅಂತಂದ್ರೆ ಮೊದಲ ಶೃಂಗಾರ ಅಂದ್ರೆ ಏನು ಅಂತ ಗೊತ್ತಾದ ಮೇಲೇನೆ ವೈರಾಗ್ಯ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಇಂಥ ಶೃಂಗಾರದ ಪ್ರತಿರೂಪವೇ ತಾನಾಗಿರ್ತಕ್ಕಂಥ ಮಾಯಾದೇವಿಯನ್ನು ಯಾವ ರೀತಿಯೊಳಗೆ ಕಂಡ ಅಲ್ಲ ಪ್ರಭು ಅನ್ನೋದೇ ಈ ಪ್ರಭುಲಿಂಗ ಲೀಲೆಯ ಒಂದು ವೈಶಿಷ್ಟ್ಯ. ಹೀಗಾಗಿ ಯಾವ ರೀತಿಯಾಗಿ ಮಾಯಾದೇವಿಯ ದಿನಚರಿ ಇತ್ತು ಅನ್ನೋದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳ ಅದ್ಭುತ. ಒಂದು ದಿವಸದ ಕ್ರಮ ಹೇಳ್ತಾನ, ಯಾವ ರೀತಿಯಾಗಿ ಮಾಯಾದೇವಿ ಹೇಳ್ತಿದ್ರು, ಪೂಜೆಗೆ ಅಡಿ ಹಾಕ್ತಿದ್ರು ಅಂತ. ಯಾವಾಗಲೂ ಕೂಡ ನೀವ್ ಯಾವಾಗ ಹೇಳ್ತೀರವ, ಸೂರ್ಯ ಎದ್ದ ಬಳಕ ನೀವ್ ಹೇಳ್ತಿರೋ ಏನು, ನೀವ್ ಎದ್ದ ಬಳಕ ಸೂರ್ಯ ಹೇಳ್ತಾನೋ? ಮಾಯಾದೇವಿ ಸೂರ್ಯ ಉದಯ ಆಗುವಂತ ಹೇಳ್ತಿದ್ರು. ಯಾಕೆ? ಅದು ತಾಮಸ. ತಾಮಸ ಅಂತಂದ್ರೆ ಏನ್ ಮಸ್ತ್ ಇರೋದಿಲ್ಲ, ಆನಂದ ಇರೋದು, ಮಸ್ತ್ ಮಜಾ ಮಾಡಿರೋದು, ಎಲ್ಲಿ ಬೇಗ ಹೇಳೋದು, ಎಲ್ಲಿ ಹೇಳೋದು, ಇದು ಎಲ್ಲಿ ಕಿರಿಕಿರಿ, ಆರಾಮ ಯಾವಾಗ ಎಚ್ಚರ ಆಗ್ತೈತೆ ಯಾವಾಗ ಹೇಳೋದು ತಿಳ್ಕೊಂಡು ಭಾವ ಇರ್ತದಲ್ಲ, ಇದು ತಾಮಸ ಭಾವ. ಸೂರ್ಯೋದಯದ ನಂತರ ಮಾಯಾದೇವಿ ಹೇಳ್ತಿದ್ಳು. ಅವಳು ಹೇಳೋಕ್ಕಿಂತ ಮುಂಚೆನೆ ಆಕೆಯ ಮಂಚದ ಸುತ್ತೆಲ್ಲ ಸುಮಂಗಲೆಯರು ಸುಪ್ರಭಾತದ ಹಾಡುಗಳನ್ನು ಹಾಡ್ತಿದ್ರು, ಮಂಗಲ ಗೀತೆಗಳನ್ನ ಹಾಡ್ತಿದ್ರು. ಆ ಮಂಗಲ ಗೀತೆಗಳನ್ನ ಕೇಳ್ತಾನೆ ಮಾಯಾದೇವಿ ಹೇಳ್ತಿದ್ರು. ಎದ್ದ ಕೂಡಲೇ ತನ್ನ ಅಂಗೈಗಳನ್ನು ಹೀಗೆ ನೋಡ್ತಿದ್ರು. ನೋಡುವಷ್ಟರಲ್ಲಿಯೇ ದಾಸಿ
ದಾಸಿಯರು ಏನ್ ಮಾಡ್ತಿದ್ರು, ಒಂದು ಕನ್ನಡಿಯನ್ನು ತಂದು ಮಾಯಾದೇವಿಯ ಕೈಯಲ್ಲಿ ಕೊಡ್ತಿದ್ರು. ಆ ಕನ್ನಡಿಯಲ್ಲಿ ತನ್ನ ಮುಖವನ್ನ ನೋಡ್ತಾ, ಅಬ್ಬಾ ನಾನೆಂಥ ಸುಂದರಿ, ನನ್ನಂಥ ಸುಂದರರು ಈ ಪ್ರಪಂಚದೊಳಗ ಯಾರೂ ಇಲ್ಲ ಎಂಬ ಅಹಂಕಾರದಿಂದಲೇ ಮಂಚವನ್ನ ಇಳಿತಿದ್ರು ಮಾಯಾದೇವಿ. ದಾಸಿಯರೆಲ್ಲರೂ ಅವಳ ಸ್ನಾನದ ಒಂದು ವ್ಯವಸ್ಥೆ ಮಾಡಬೇಕಲ್ಲ, ನೀರಿನಲ್ಲಿ ಗಂಧದ ಎಣ್ಣೆಯನ್ನು ಸುರಿದು ಆ ಸ್ನಾನದ ಕೋಣೆನೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸುಗಂಧ ದ್ರವ್ಯಗಳು ಆನಂದದಿಂದ ಆ ಮಾಯಾದೇವಿಯನ್ನ ಸ್ನಾನವನ್ನ ಮಾಡಿಸ್ತಕ್ಕಂಥದ್ದು, ಮೈಗೆ ಸುಗಂಧ ದ್ರವ್ಯವನ್ನ ಲೇಪಿಸ್ತಕ್ಕಂಥದ್ದು. ಸ್ನಾನ ಆದ ನಂತರ ಸುಗಂಧ ಭರಿತವಾಗಿರ್ತಕ್ಕಂಥ ಎಣ್ಣೆಯಿಂದ ಆ ಕೂದಲುಗಳಿಗೆ ಹಚ್ಚತಕ್ಕಂಥದ್ದು, ಬಾಚಿಸ್ತಕ್ಕಂಥದ್ದು, ಅವಳಿಗೆ ಮಡಿ ಬಟ್ಟೆಯನ್ನು ಉಡಿಸ್ತಕ್ಕಂಥದ್ದು, ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಭರಣಗಳನ್ನು ಧರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಬಟ್ಟೆಯನ್ನು ಧರಿಸಿದ ನಂತರ ಪಾದದ ಬೆರಳುಗಳಿಗೆ ಮಣಿಮುದ್ರಿಕೆಯನ್ನ ಒಬ್ಬರು ಧರಿಸ್ತಾರೆ, ಕಾಲುಗಳಿಗೆ ಇನ್ನೊಬ್ಬಳು ಬಿದಿರಿನ ಬಳೆಯನ್ನ ಹಾಕ್ತಾಳ, ಸೊಂಟಕ್ಕೆ ರಕ್ತ ಖಚಿತವಾಗಿರ್ತಕ್ಕಂಥ ಡಾಬ ಇನ್ನೊಬ್ಬಳು ಧರಿಸ್ತಾಳ, ಕೊರಳಿಗೆ ಮುತ್ತಿನ ಹಾರ ಹಾಕ್ತಾರ, ಬೆರಳುಗಳಿಗೆ ರಕ್ತದ ಉಂಗುರುಗಳನ್ನ ಇಡ್ತಾರೆ, ತೋಳಿಗೆ ಆ ಆಭರಣಗಳನ್ನ ಧರಿಸ್ತಾರೆ, ಮುತ್ತಿನ ಮೂಗುತಿಯನ್ನು ಮೂಗಿಗೆ ಧರಿಸ್ತಾರೆ, ಕಿವಿಗೆ ನವರತ್ನದ ಓಲೆಗಳನ್ನ ಧರಿಸ್ತಾರೆ, ಹಣೆಗೆ ಕಸ್ತೂರಿಯ ತಿಲಕವನ್ನ ಇಟ್ಟು ಮಧ್ಯದಲ್ಲಿ ವಜ್ರವನ್ನ ಇಡ್ತಾರೆ, ಹಣೆಗೆ ಮುತ್ತುಗಳ ಮಣಿಯನ್ನ ಜೋಡಿಸಿ ಇಟ್ಟು ಕಣ್ಣಿಗೆ ಕಾಡಿಗೆಯನ್ನ ಹಚ್ಚಿ ಮೈಗೆ ಸುಗಂಧ ದ್ರವ್ಯವನ್ನ ಲೇಪಿಸ್ತಾರೆ ಆ ಮಾಯಾದೇವಿಗೆ. ಬಟ್ಟೆಗಳು ಎಂಥ ಬಟ್ಟೆ ಅಂತಂದ್ರ ಬೆಳದಿಂಗಳ ಬೆಳಕಲ್ಲಿ ತೊಳೆದಿರುವರೋ ಎಂಬಷ್ಟು ಪರಿಶುದ್ಧವಾಗಿರ್ತಕ್ಕಂಥ ಬಿಳಿಯ ವಸ್ತ್ರಗಳನ್ನ ಆ ಮಾಯಾದೇವಿಗೆ ಅಲ್ಲಿ ದಾಸಿಯರು ತೊಡಿಸ್ತಾರೆ. ಈ ರೀತಿಯಾಗಿ ಅಲಂಕಾರ ಮಾಡಿ ಎತ್ತರವಾಗಿರ್ತಕ್ಕಂಥ ಒಂದು ಕನ್ನಡಿಯನ್ನ ಮುಂದೆ ಇಟ್ಟು, ಮಾಯಾದೇವಿ ನಿನ್ನ ರೂಪವನ್ನು ಈ ಕನ್ನಡಿಯಲ್ಲಿ ನೋಡು ಅಂತ ಇಟ್ಟಾಗ ಮಾಯಾದೇವಿ ನೋಡ್ತಾಳೆ, ಒಳಗೊಳಗೆ ಖುಷಿ ಪಡ್ತಾಳೆ, ಓಹೋ ನನ್ನಂಥ ಸುಂದರಿ ಈ ಪ್ರಪಂಚದೊಳಗೆ ಯಾರು ಇಲ್ಲ ಅಂತ. ಇಲ್ಲಿ ಹೇಳ್ತಾನೆ ಚಾಮರಸ, ಮನ್ಮಥನ ಮನೆಯೊಡತಿಯೋ ಕುಸುಮಾಸ್ತ್ರನ ಕುಲೋತ್ತಮೆಯೋ ಕಾಮನ ಭುಜದ ತುದಿಯ ವಿಜಯಲಕ್ಷ್ಮಿಯೋ ಎಂಬಂತೆ ಮಾಯಾದೇವಿ ಪರಿಶೋಭಿಸಿದಳು ಅಂತ. ಈ ರೀತಿ ಇವಳ ಅಲಂಕಾರ ಆಗುವಷ್ಟರಲ್ಲಿಯೇ ಮಾಯಾದೇವಿಯ ಗೆಳತಿಯರು ಓಡೋಡಿ ಬರಬೇಕು. ಮಾಯಾದೇವಿ ಪೂಜಾ ಸಮಯ ಆತು, ನಡಿ ಮಧುಕೇಶ್ವರ ದೇವಸ್ಥಾನಕ್ಕಂತ ಕರೆಯಾಗ್ತಾರೆ. ಆ ಗೆಳತಿಯರು ಎಂಥವರು ನೋಡ್ರಿ, ತಂದೆ ಮಮಕಾರ, ತಾಯಿ ಮೋಹಿನಿ, ಗುರು ಅಹಂಕಾರ, ಗೆಳತಿಯರು ಎಂಥವರು ಮಾಯಾದೇವಿ. ಕಾಮರೇಖೆ, ಕಳಾಗಳಾಸಿನಿ, ಪ್ರೇಮಕಾರಿಣಿ, ರಾಗಿ, ಲೋಭಿಣಿ, ನಾಮ ನಿರ್ಮೀತೆ, ಸಕಳೆ, ಸಂಪದೆ, ಭೋಗಿ, ಮದಮಾನಿ, ಹೇಮೆ, ಹೆಕ್ಕಳೆ. ಸಾಕಲ್ಲ ಇಷ್ಟು ಕೆಡ. ಇಂಥವರಿದ್ರು ಗೆಳತಿಯರಿದ್ರು ಮುಗಿದ ಹೋಗಲ್ಲ. ಎಂತೆಂಥವರು ಕಾಮರೇಖೆ, ಕಳಾಗಳಾಸಿನಿ, ಪ್ರೇಮಕಾರಿಣಿ, ರಾಗಿ, ಲೋಭಿಣಿ, ಒಟ್ಟು ಹಾಗೆ ತಪ್ಪಿಸ್ತಕ್ಕಂಥವ್ರು. ಎಂತ ಹೆಸರು ಕೂಡ ಎಂಥ ಅದ್ಭುತವಾಗಿರ್ತಕ್ಕಂಥ ಹೆಸರುಗಳ ಜೋಡಣೆಯನ್ನು ಮಾಡಿದ್ದಾರೆ ಕವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಲಕ್ಷ್ಯ ಕೊಡಬೇಕು. ಇಂಥ ಗೆಳತಿಯರೆಲ್ಲರೂ ಬಂದು ಭುಜಾಗೆ ನಡೀರಿ ಅಂತ ಕರೆಯಕ್ಕೆ ಬಂದಾಗ ಅಷ್ಟರಲ್ಲಿ ಹೊರಗಡೆ ವಾದ್ಯ ವೈಭವಗಳೊಂದಿಗೆ ಇವರನ್ನು ಸ್ವಾಗತ ಮಾಡಕ್ಕೆ ನಿಂತಿರ್ತಾರೆ ದಾಸಿಯರು, ಸೇವಕರು, ವಾದ್ಯದವರು, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಯಾಕೆ ಮೆರವಣಿಗೆಯ ಮುಖಾಂತರ ಮಾಯಾದೇವಿಯನ್ನ ಮಧುಕೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಮಾಯಾದೇವಿ ಮಧುಕೇಶ್ವರನ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ ಎಂಬತಕ್ಕಂಥ ಸುದ್ದಿ ಜನರ ಕಿವಿಗೆ ಮುಟ್ಟುವುದೇ ತಡ. ಅಪಾರಂತರು, ಸಣ್ಣ ಮಕ್ಕಳಿಂದ ಹಿಡಿದು ಮುಪ್ಪಾಗಿ ತಲೆ ನಡಗತಕ್ಕಂಥ ಮುದುಕರು ಸಹಿತ ಈ ಮಾಯಾದೇವಿಯನ್ನು ನೋಡಕ್ ಬರ್ತಿದ್ರಂತ. ಯಾಕ? ಅವಳ ಚಲುವಿಕೆಯೇ ಅಂಥದ್ದು. ರೂಪ ರಾಶಿ, ಅದು ಸೌಂದರ್ಯ ರಾಶಿ ಮಾಯಾದೇವಿ ಅಂತಂದ್ರೆ. ಸಣ್ಣ ಮಕ್ಕಳು ಹಿಡಿದು ವಯೋವೃದ್ಧರವರೆಗೂ ಕೂಡ ಮಾಯೆಯನ್ನು ನೋಡ್ಬೇಕು, ಮಾಯಾದೇವಿಯನ್ನು ನೋಡ್ಬೇಕು. ಅವಳಂತ ಸೌಂದರ್ಯವತಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ, ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಂತ ತಿಳ್ಕೊಂಡು ಸಾಲುಗೊಂಡ
ಇಲ್ಲಿ ಹೇಳ್ತಾನೆ ಕವಿ, ಯಾವಾಗ ಮಾಯಾದೇವಿ ಈ ರೀತಿಯಾಗಿ ಬರ್ತಾ ಇರೋದನ್ನ ನೋಡಿದ್ರ ಹೇಳ್ತಾನೆ ಮುಪ್ಪಿ ನೆಲೆಯನ್ನು ನಾನು ಕೊನಲು ತಿತ್ತು ಅಂತ. ವಯಸ್ಸಾಗಿರ್ತಕ್ಕಂಥ ವೃದ್ಧರಲ್ಲಿಯೂ ಕೂಡ ಅವಳನ್ನ ಆಲಂಗಿಸಬೇಕು ಎಂಬತಕ್ಕಂಥ ಭಾವ ಬರ್ತಿತ್ತಂತ. ಅಂಥ ಒಂದು ವಿಷಯಗಳನ್ನ ಆ ರೀತಿ ಮಾಯಾದೇವಿಯನ್ನು ನೋಡಿದ ಕೂಡಲೇ ಮನಸ್ಸಿನೊಳಗೆ ಉತ್ಪನ್ನ ಆಗಬೇಕು. ಇಂಥ ಸೌಂದರ್ಯವತಿಯಾಗಿರ್ತಕ್ಕಂಥ ಮಾಯಾದೇವಿ ಮಧುಕೇಶ್ವರನ ದೇವಸ್ಥಾನಕ್ಕೆ ಬರುವುದೇ ತಡ ಅಲ್ಲಿ ಇರ್ತಕ್ಕಂಥ ಅರ್ಚಕರು ಮಾಯಾದೇವಿಯ ಪಾದವನ್ನು ತೊಳೆದುಕೊಳ್ಳಲಿಕ್ಕೆ ನೀರನ್ನು ಕೊಟ್ಟ ತಕ್ಷಣವೇ ಪಾದವನ್ನು ತೊಳೆದುಕೊಂಡು ಎಲ್ಲ ಪೂಜಾ ಸಾಹಿತ್ಯದೊಂದಿಗೆ ಆ ಮಾಯಾದೇವಿ ಆ ಮಧುಕೇಶ್ವರನ ಗರ್ಭಗುಡಿ ಪ್ರವೇಶ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಅರ್ಚಕರು ಮಾಯಾದೇವಿಗೆ ಏನೇನು ಬೇಕು ಎಲ್ಲ ಸಲಕರಣೆಯನ್ನ ಕೊಟ್ಟು ಅವರು ಹೊರಗೆ ಬಂದು ನಿಂತರು. ಮಾಯಾದೇವಿ ಆನಂದದಿಂದ ಮಧುಕೇಶ್ವರನಿಗೆ ಅಭಿಷೇಕ ಮಾಡಬೇಕು. ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಏನ್ರಿ ಹಾಲು ತುಪ್ಪ ಮೊಸರು ಇವೆಲ್ಲವನ್ನ ಹಾಗೆ ಸುರಿದು ಅಭಿಷೇಕ ಮಾಡ್ತಾ ಹೇ ಶಿವನೇ ನೀ ನನಗೆ ಒಲಮೆ ಆಗ್ಬೇಕು, ನೀ ನನ್ನ ಗಂಡನಾಗ್ಬೇಕು ಅಂತ ಆನಂದದಿಂದ ಅಭಿಷೇಕ ಮಾಡೋಳು. ಮೈ ತುಂಬಾ ವಿಭೂತಿ ಹಚ್ಚೋಳು. ಆ ಲಿಂಗಕ್ಕ ಮಧುಕೇಶ್ವರನ ಲಿಂಗಕ್ಕ ವಿಭೂತಿ ಧರಿಸಿ ಗಂಧ ಲೇಪಿಸಿ ಅಕ್ಷತೆಯನ್ನ ಹಾಕಿ ಹೂಪತ್ರಿಗಳಿಂದ ಅಲಂಕಾರ ಮಾಡಿ ಧೂಪದಿಂದ ಬೆಳಗಿ ದೀಪದಿಂದ ಬೆಳಗಿ ಕರ್ಪೂರಾವತಿ ಪಂಚಾವತಿಗಳನ್ನ ಬೆಳೆದು ವಾದ್ಯಗಳನ್ನ ನುಡಿಸಿ ನೈವೇದ್ಯವನ್ನ ಮಾಡಿ ಪ್ರದಕ್ಷಿಣೆಯನ್ನ ಹಾಕುತ್ತಾ ಪರಶಿವನಲ್ಲಿ ಧ್ಯಾನ ಮಾಡಬೇಕು ಮಾಯಾದೇವಿ. ಭಗವಂತ ಪರಶಿವ ಶಂಕರ ಮಹಾದೇವ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ಮಹೇಶ್ವರ. ಹೇ ಮಹೇಶ್ವರ, ನನ್ನ ಗುರುಗಳು ನೀನೇ ನನಗೆ ಗಂಡ ಆಗ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀ ನನಗೆ ಒಲಿ ಎಂಬತಕ್ಕಂಥದ್ದನ್ನ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಈ ರೀತಿಯಾಗಿ ಪೂಜಾ ಸಾಹಿತ್ಯವನ್ನ ಆ ಪೂಜಾ ಎಲ್ಲ ವಿಧಿವಿಧಾನಗಳನ್ನ ಮಾಡಿ ಅಲ್ಲಿ ಇರ್ತಕ್ಕಂಥ ಆ ದೀಪದ ಹೊಗೆಗೆ, ಧೂಪದ ಹೊಗೆಗೆ, ಕರ್ಪೂರದ ಹೊಗೆಗೆ ಆ ಶೆಕೆಯಾಗಿ ಮೈಯೆಲ್ಲ ಹಿಂಗ ಬೆವರುತ್ತಿತ್ತಲ್ಲ, ಮೈ ಬೆವರಿಕೊಂಡು ಎಲ್ಲ ಪೂಜೆ ಮುಗಿಸಿಕೊಂಡು ಆ ದೇವಸ್ಥಾನದ ಹೊರಗಡೆ ಬರತಕ್ಕಂತ ಸಮಯದೊಳಗ ನೋಡ್ತಕ್ಕಂಥವರ ಕಣ್ಣಿಗೆ ಮಾಯಾದೇವಿ ಹೆಂಗೆ ಕಾಣ್ತಿದ್ರು ಅಂತಂದ್ರ ಮಧುಕೇಶ್ವರನನ್ನ ಒಲಿಸಿಕೊಂಡು ಮಧುಕೇಶ್ವರನ ಜೊತೆಗೆ ಸರಸ ಸಲ್ಲಾಪವಾಡಿಯೇ ಬಂದವೋ ಎಂಬಂತೆ ಮಾಯಾದೇವಿ ಕಾಣ್ತಿದ್ರು ಅಂತ ಬರೀತಾರೆ ಕವಿ. ಯಾವ ರೀತಿಯಾಗಿ ಆ ಮಾಯಾದೇವಿ ಮಧುಕೇಶ್ವರನ ಪೂಜೆ ಮಾಡಲಿಕ್ಕಿಲ್ಲ, ಎಂತ ಭಾವ ಇದು ಕವಿ ಭಾವವೂ ಕೂಡ. ಪೂಜೆ ಮಾಡಿ ಹೊರಗೆ ಬರುವಷ್ಟರಲ್ಲಿಯೇ ಅಲ್ಲಿ ವಾದ್ಯ ವೈಭವಗಳದು ಆ ಎಲ್ಲರೂ ಕುಳಿತುಕೊಂಡಿರ್ಬೇಕು. ವೀಣೆ ನುಡಿಸ್ತಕ್ಕಂಥವನು, ತಂಬೂರಿ ನುಡಿಸ್ತಕ್ಕಂಥವನು, ಆ ಮದ್ದಲೆ ಬಾರಿಸ್ತಕ್ಕಂಥವನು, ಇವರೆಲ್ಲರೂ ಸಂಗೀತದ ಎಲ್ಲ ಮೇಳ ಕುಳಿತಿರ್ಬೇಕಲ್ಲಿ. ಪೂಜೆ ಮುಗಿಸ್ಕೊಂಡು ಬರೋದೇ ತಡ ಆ ನೃತ್ಯದ ಪೋಷಾಕಗಳನ್ನ ದಾಸಿಯರು ಅವಳಿಗೆ ತೊಡಸ್ಬೇಕು. ಯಾವಾಗ ನೃತ್ಯದ ಉಡುಗೆಗಳನ್ನ ಆ ಮಾಯಾದೇವಿ ಹಾಕೊಳ್ತಾಳೋ ಕಾಲಿಗೆ ಗೆಜ್ಜೆಯನ್ನ ಕಟ್ತಾರೆ ದಾಸಿಯರು. ಯಾವಾಗ ಆ ನೃತ್ಯ ಮಂಟಪ, ಈಗಲೂ ಕೂಡ ನೀವು ಬನವಾಸಿಗೆ ಹೋದ್ರಿ ಅಂತಂದ್ರೆ ಆ ಬನವಾಸಿಯಲ್ಲಿ ಮಧುಕೇಶ್ವರ ದೇವಸ್ಥಾನ ಅಂತ ಇದು ಕಥೆಯನ್ನ ಹೇಳ್ತಕ್ಕಂಥದ್ದು, ಆಗಿರ್ತಕ್ಕಂಥ ಸತ್ಯ ಘಟನೆ. ಇಂದಿಗೂ ನೀವು ಅಲ್ಲಿ ಬನವಾಸಿಗೆ ಹೋದ್ರೆ ಆ ಮಾಯಾದೇವಿ ನೃತ್ಯ ಮಾಡಿರ್ತಕ್ಕಂಥ ಮಂಟಪ, ಆ ಸುಂದರವಾಗಿರ್ತಕ್ಕಂಥ ಆ ವೃತ್ತಾಕಾರದ ಕಲ್ಲನ್ನು ನೀವು ನೋಡ್ಲಿಕ್ಕೆ ಸಾಧ್ಯ. ಮಂಟಪದಲ್ಲಿ ಬಂದು ನಿಲ್ಲೋದೇ ತಡ ಆ ವಾದ್ಯದವರು ವಾದ್ಯವನ್ನು ನುಡಿಸ್ಬೇಕು. ಆ ತಾಳಕ್ಕೆ ತಕ್ಕಂತೆ ಕೈ ಎಂದು ತಿಳ್ಕೊಂಡು ಕಾಲು ಸೋಲುವವರೆಗೂ ಕೂಡ ಮಾಯಾದೇವಿ ಕುಣಿಬೇಕು. ಆಕೆಯ ನೃತ್ಯವನ್ನು ನೋಡಬೇಕು ಅಂತ ಅಲ್ಲಿ ಇಲ್ಲಿಯ ಜನ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಯುವಕರು, ಬಾಲಕರು, ಮುದುಕರು ಕೂಡ ಓಡೋಡಿ ಬರ್ತಿದ್ರಂತ ಆ ಮಾಯಾದೇವಿಯ ನೃತ್ಯವನ್ನು ನೋಡಬೇಕು, ನಾಟ್ಯವನ್ನು ನೋಡಬೇಕು ಅಂತ. ಈ ರೀತಿಯಾಗಿ ದಿವಸ ಅಲ್ಲ, 2 ದಿವಸ ಅಲ್ಲ, 16 ದಿವಸ ಹೋಗ್ಯಾರ. ಒಂದು ದಿವಸ ಮಾಯಾದೇವಿ ಮಧುಕೇಶ್ವರನೇ ನನಗೆ ಗಂಡ ಆಗಬೇಕು ಅಂತ ತಿಳ್ಕೊಂಡು ಭಕ್ತಿಯಿಂದ ಪೂಜೆಯನ್ನ ಮಾಡತಕ್ಕಂತ ಸಂದರ್ಭದೊಳಗ ಯಾರು ಬರ್ತಾರ ಅಂತಂದ್ರೆ
ಅಲ್ಲಿಗೆ ಒಬ್ಬ ಯುವಕ ಬರ್ತಾನೆ ನೋಡ್ರಿ. ಎಂಥ ರೂಪ ಆ ಯುವಕಂದು ಅಂತಂದ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ರೂಪ. ಚಂದ್ರನಂತೆ ಕುಂದದ ಕಾಂತಿಯುಳ್ಳ ಚಲುವಾದ ಮುಖ ಆ ಯುವಕನ ಮುಖ. ಅಷ್ಟೇ 17-18 ವಯಸ್ಸಿನ ಯುವಕ ಆ ಮಧುಕೇಶ್ವರನ ದೇವಸ್ಥಾನಕ್ಕೆ ಬಂದ. ಹೊಳೆಯುವ ಕಣ್ಣುಗಳು, ಸರಳವಾದ ಅಂಗ, ಕೋಮಲವಾದ ಕೈಕಾಲುಗಳು, ಶಾಂತ ಸರ್ವಾಂಗ. ಅಂಗದಲ್ಲಿ ಯಾವುದೇ ರೀತಿಯ ವಿಕಾರತೆ ಇಲ್ಲದಕ್ಕ ಶಾಂತ ಸರ್ವಾಂಗ ಅಂತ ಕರೀತಾರೆ. ಹೊಳೆಯುತ್ತಿರುವ ಮೀಸೆ, ನಡುವಿನಲ್ಲಿ ಕಟ್ಟಿದ ರೇಷ್ಮೆಯ ವಸ್ತ್ರ, ಚಿನ್ನದ ಉಡಿದಾರ, ರೇಷ್ಮೆಯ ವಸ್ತ್ರಾಭರಣ ಭೂಷಿತನಾಗಿ ಇನ್ನೇನು 17-18 ಪ್ರಾಯದ ವಯಸ್ಸಿನ ವಿಕೃತ ವೇಷದಿಂದ ಮದ್ದಲೆಯೊಂದಿಗೆ ಅಲ್ಲಿ ಅಲ್ಲಮ ಬಂದ. ಮದ್ದಲೆ ಅಂತಂದ್ರೆ ಇದು ತಬಲ ಅಂತ ಕರೀತಾರೆ. ಮದ್ದಲೆ ಅಂತಂದ್ರೆ ಈ ಕಡೆನೂ ಬಾರಿಸೋದಿರ್ತದೆ, ಈ ಕಡೆನೂ ಬಾರಿಸೋದಿರ್ತದೆ. ಮೃದಂಗ ಅಂತ ಕರಿತೀವಲ್ಲ, ಅದೇ ತರದೊಳಗೆ ಇರ್ತಕ್ಕಂಥ ಒಂದು ವಾದ್ಯ ಅದು ಮದ್ದಲೆ. ಇಂಥ ಸುಂದರನಾದ ಯುವಕ ಅಂದರೆ ಅಲ್ಲಮ ಮದ್ದಲೆಯನ್ನು ಬಾರಿಸ್ತಾ ಎಲ್ಲಿಗೆ ಬಂದ ಅಂತಂದ್ರ ಮಧುಕೇಶ್ವರನ ದೇವಸ್ಥಾನಕ್ಕೆ ಬಂದ. ಈತನ ಮದ್ದಲೆಯ ನಾದವನ್ನ ಕೇಳಿ ಏನು ಮಾಯಾದೇವಿಯನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಸಾವಿರ ಜನ ನಿಂತಿದ್ರಲ್ಲ, ಅವರೆಲ್ಲರೂ ಕೂಡ ಈ ಮದ್ದಲೆಯ ಅಲ್ಲಮನನ್ನೇ ನೋಡಕ್ಕೆ ಶುರು ಮಾಡಿದ್ರು. ಅಪ್ಪ ಎಷ್ಟು ಚೆಲುವನಲ್ಲ, ಎಂಥ ರೂಪವಂತದನಲ್ಲ, ಸಹಸ್ರ ಚಂದ್ರನ ಮೈಕಾಂತಿ ಇವನಲ್ಲಿ ತುಂಬಿ ಬಿಟ್ಟದಲ್ಲ, ಎಂಥ ಚೆಲುವ ಚಂದಿಗ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುವಿನನ್ನೇ ನೋಡಕತ್ತಾರೆ. ಆತನು ಮಾಡತಕ್ಕಂಥ ಆ ಮದ್ದಲೆಯ ನಾದವನ್ನೇ ಕೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದಾನೆ ಅಂತಂದ್ರೆ ಎಡದ ಕಿವಿಯಲ್ಲಿ ಕರ್ಣಾಭರಣ, ರತ್ನಾಭರಣ, ತಾಲಿ, ಮಣಿಯ ಸರ, ದಪ್ಪ ಚಿನ್ನದ ಸರ, ಕತ್ತಿನ ಆಭರಣ, ಮುಡಿಗೆ ಹೂವಿನ ಸರ, ಹಣೆಗೆ ಚುಕ್ಕೆ ಕೊಟ್ಟು ಕೊರಳಿನಲ್ಲಿ ಮುತ್ತಿನ ಕಂಠಾಭರಣ, ತೋಳಬಂದಿ, ಬೆರಳು ಉಂಗುರ, ಚಲುವಿಕೆಗೆ ತಾನೇ ಬಿರುದು ಎಂಬಂತೆ ಅದ್ಭುತ ಚಲುವಾಗಿ ಅಲ್ಲಮ ಪ್ರಭು ಅಲ್ಲಿಗೆ ಬಂದ. ಆ ಮುಂದೆ ಎದುರುಗಡೆ ಇರ್ತಕ್ಕಂತಹ ಪ್ರಾಂಗಣದಲ್ಲಿ ಒಂದು ಕಡೆ ಕುಳಿತುಕೊಂಡು ಆನಂದದಿಂದ ಆ ಮದ್ದಲೆಯನ್ನು ಬಾರಿಸ್ತಾ ಇದ್ದಾನೆ ಅಲ್ಲಮ ಪ್ರಭು. ಹೊರಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮದ್ದಲೆಯ ನಾದಕ್ಕೆ ಸೋತರು. ಅಷ್ಟೇ ಅಲ್ಲ, ಅತ್ಯಂತ ಭಯಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನ ಪೂಜೆಯನ್ನ ಮಾಡತಕ್ಕಂಥ ಮಾಯಾದೇವಿಯ ಕಿವಿಗೂ ಕೂಡ ಈ ಮದ್ದಲೆಯ ನಾದ ಬಿತ್ತು. ಆ ಮದ್ದಲೆಯ ನಾದ ಕೇಳಿದಂತೆ ಬಹಳ ಆನಂದ ಆಗಕತ್ತು. ಪೂಜೆ ಮಾಡುವುದನ್ನ ಬಿಟ್ಟಳು. ಆ ಮದ್ದಲೆಯ ನಾದಕ್ಕೆ ಮನಸೋತು. ಯಾವ ರೀತಿಯಾಗಿ ಮಳೆಗಾಲದಲ್ಲಿ ಆ ಹುಡುಗಿನ ಶಬ್ದವನ್ನ ಕೇಳಿ ಪೊದರಿನಲ್ಲಿ ಅಡಗಿ ಕುಳಿತಿರತಕ್ಕಂಥ ನವಿಲು ಹೊರಗಡೆ ಬಂದು ಥೈ ಅಂತ ಕುಳಿತದೋ ಹಂಗ ಒಳಗಡೆ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥ ಮಾಯಾದೇವಿ ಮದ್ದಲೆಯ ನಾದಕ್ಕೆ ಹೊರಗೆ ಬಂದು ಥೈ ಅಂತ ಕುಣಿಯಕ್ಕೆ ಶುರು ಮಾಡಬೇಕು. ಕುಣಿತಳ ಇಷ್ಟೊಂದು ಅದ್ಭುತವಾಗಿ ಮದ್ದಲೆಯ ನಾದವನ್ನು ಯಾರು ಮಾಡಕಂತಾರ ಅಂತ ತಿಳ್ಕೊಂಡು ಓರೆಯ ಕಣ್ಣಿನಿಂದ ನೋಡಿ ಮನಸ್ಸಿನೊಳಗ ವಿಚಾರ ಮಾಡ್ತಾಳ. ನಾನೇ ಅತ್ಯಂತ ರೂಪವತಿ ಅಂತಂದ್ರ ನನಗಿಂತಲೂ ಮಿಗಿಲಾಗಿರ್ತಕ್ಕಂಥ ರೂಪ ಈ ಯುವಕನಿಗೆ, ಈ ಚಲುವ ಚಂದಿಗನಿಗೆ. ಅಪ್ಪಪ್ಪ ಚಲುವಿನ ರಾಶಿ ಅಲ್ಲಮ. ಈ ಅಲ್ಲಮ ನನ್ನವನಾಗಬೇಕು ಅನ್ನೋ ಭಾವ ಮಾಯಿಯ ಮನದಲ್ಲಿ ಹಾಗೆ ಕುತ್ಕೊಂಡು ಬಿಡ್ತು. ಕುಣಿದಳು ಆಕೆ ಕುಣಿಯಕತ್ತಾಳ, ಇವ ನುಡ್ಸಾಕತ್ತಾನ, ಆಕೆ ಕುಣಿಯಕತ್ತಾಳ. ಕುಣಿದು ಅವಳ ಕಾಲೇ ಸೋತ ಹೊರತು ನುಡಿಸಿ ಕೈ ಸೋಲಿಲ್ಲ. ಕಾಲು ಸೋತಿ ಥಪ್ ಅಂತ ತಿಳ್ಕೊಂಡು ಕೆಳಗಡೆ ಬಿದ್ದಳು. ಮೈ ಮೇಲೆ ಎದೆ ಮೇಲೆ ಇರತಕ್ಕಂಥ ವಸ್ತ್ರದ ಪರಿವೆಯೂ ಕೂಡ ಇಲ್ಲದೆ. ಇದನ್ನ ನೋಡಿರ್ತಕ್ಕಂಥ ಗೆಳತಿಯರು ಓಡೋಡಿ ಬಂದ್ರು. ಮಾಯಾದೇವಿ ಎಲ್ಲಿದೆ ನಿನ್ನ ಮನಸ್ಸು? ನೋಡು ಅಂತ ತಿಳ್ಕೊಂಡು ಎಲ್ಲರೂ ಸುತ್ತುವರೆದು ಅವಳ ಮೈ ಮೇಲೆ ಬಟ್ಟೆಯನ್ನ ಎಲ್ಲವೂ ಸರಿಯಾಗಿ ಮಾಡಿ ನಡೀರಿ ಹೋಗೋಣ ಅಂತ ತಿಳ್ಕೊಂಡು ಎಲ್ಲಿಗೆ ಕರ್ಕೊಂಡು ಬಂದ್ರು? ಅರಮನೆಗೆ ಕರ್ಕೊಂಡು ಬಂದ್ರು.
ಹಸಿವೆ ಆಗ್ತಾ ಇಲ್ಲ, ನೀರಡಿಕೆ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಯಾವ ಕೆಲಸದ ಕಡೆಗೂ ಕೂಡ ಮನಸ್ಸು ಆಗ್ತಾ ಇಲ್ಲ. ಗೆಳತಿಯರಿಗೆ ಆಶ್ಚರ್ಯ, ತಂದೆ ತಾಯಿಗಳಿಗೆ ಗಾಬರಿ. ಯಾಕೆ ಮಾಯಾದೇವಿ ಯಾಕೋ ಬೇರೆ ಆಗಿರಲ್ಲ, ಏನಾಗಿದೆ? ಗೆಳತಿಯರಿಗೆ ಸಂಶಯ ಬಂತು. ಹತ್ತಿರ ಬಂದು ಕೇಳ್ತಾರೆ, ಏನು ಮಾಯಾದೇವಿ, ಹಸಿವು ಇಲ್ಲ, ನೀರಡಿಕೆ ಇಲ್ಲ, ನಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾಕೆ? ಆವಾಗ ಮಾಯಾದೇವಿ ಅಂತಳ, ಮಧುಕೇಶ್ವರನ ಸನ್ನಿಧಾನದಲ್ಲಿ ಅದ್ಭುತವಾಗಿ ಮದ್ದಲೆಯನ್ನು ಬಾರಿಸಿರ್ತಕ್ಕಂಥ ಆ ಚಲುವ ಯಾರು ಅನ್ನೋದು ಮದಮಾನಿ ನಿನಗೆ ಗೊತ್ತದ ಏನು? ಆವಾಗ ಗೆಳತಿಯಾಗಿರ್ತಕ್ಕಂಥ ಮದಮಾನಿಗೆ ಗೊತ್ತಾತು, ಓಹೋ, ನಮ್ಮ ರಾಜಕುಮಾರಿ ಆ ಮದ್ದಲೆಯ ಅಲ್ಲಮನ ಪ್ರೀತಿಗೆ ಬಿದ್ದಿದ್ದಾಳೆ. ಆತ ಯಾರು, ಎಲ್ಲಿಯವನು, ಅವರನ್ನ ಹೇಗಾದರೂ ಮಾಡಿ ನನ್ನ ಅರಮನೆಗೆ ಕರ್ಕೊಂಡು ಬಾ ಅಂತ ಕರ್ಕೊಂಡು ಮಾಯಾದೇವಿ ಹೇಳಿದಳು. ಗೆಳತಿಯರು ಓಡೋಡಿ ಮಧುಕೇಶ್ವರನಿಂದ ದೇವಸ್ಥಾನಕ್ಕೆ ಬಂದ್ರು. ಕೇಳ್ತಾರ, ಯಾರಪ್ಪ ನೀನು ಚಲುವ, ಎಂಥ ಅದ್ಭುತ ಚಲುವ, ಯಾವ ದೇಶದವನು ನೀನು ಅಂತ ಕೇಳಿದಾಗ ಇಲ್ಲಿ ಹೇಳ್ತಾನೆ, ಅಲ್ಲವ, ದೇಶವೆಂಬುದು ಕೇಳುವಡೆ ಪರದೇಶ. ನೋಡ್ರಿ, ಬಹಳ ಅದ್ಭುತವಾಗಿರ್ತಕ್ಕಂಥ, ಇಲ್ಲಿ ಬಹಳ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಒಂದು ವಿಚಾರ. ದೇಶವೆಂಬುದು ಕೇಳುವಡೆ ಪರದೇಶ, ಬಿರುದಿನ ಬಿಂಕಕಾರರ ವಾಸಿಗರ ನಲ್ಲ ನೆನೆಸುವ ಅಲ್ಲಮನೆಂಬ ಕಸರೆನಗೆ, ಲೇಸ ಮಾಡುವ ಠಾವುಗಳ ಅಭಿಲಾಷೆ ಇಲ್ಲದೆ ಬದ್ದುವೆವು ಸುಖ ಭಾಷೆಗಳು ನಾವೆಂದನಲ್ಲಮ ನೊಲಿದು ಸತಿಯರಿಗೆ. ಏನ್ರಿವ, ನಾನು ಯಾರು ಅಂತಂದ್ರ ನಾವು ಪರದೇಶಿಗಳು. ಅಂದ್ರೇನು? ನಾನು ಸನ್ಯಾಸಿ ಅಂತ ಅರ್ಥ ಉಂಟು. ಪರದೇಶಿಗಳು ಇಲ್ಲಿ ಎರಡು ಅರ್ಥ ಆಗ್ತದೆ. ಒಂದು, ಲೌಕಿಕದಲ್ಲಿ ವಾಸ ಮಾಡತಕ್ಕಂಥ ಲೌಕಿಕ ವಾಸಿಗಳ ಆದ್ರ. ಪರದೇಶಿಗಳು ಅಂತಂದ್ರ, ಪರದೇಶ ಅಂತಂದ್ರ ಅಮೇರಿಕಾನೋ, ಪಾಕಿಸ್ತಾನೋ, ಅಥವಾ ಚೀನಾನೋ, ಜಪಾನೋ ಅಂತಲ್ಲ. ನಮ್ಮ ಒಳಗ ಒಂದು ಪರದೇಶ ಅದ. ಅದು ಯಾವುದು ಅಂತಂದ್ರೆ ಇಲ್ಲಿ ಪಶ್ಚಿಮ ಶಿಖಾಚಕ್ರ ಅಂತ ಬರ್ತದೆ. ನಮ್ಮ ಒಳಗ ಇದು ಯೋಗದೊಳಗೆ ಹೋಗ್ತದೆ. ನಾನು ಎಲ್ಲಿ ಇರ್ತೀನಿ ಅಂತಂದ್ರ ಪರದೇಶದೊಳಗೆ ಇರ್ತೀನಿ. ಅಂದ್ರೆ ಪರದೇಶ ಅಂತಂದ್ರ ನನ್ನ ಆತ್ಮದ ಆನಂದದೊಳಗ ಅಲ್ಲಿ ದ್ರವಿಸ್ತಕ್ಕಂಥ ಆ ಅಮೃತವನ್ನು ಸವಿಯುತ್ತ ಆನಂದದಿಂದ ಇರ್ತಕ್ಕಂಥವನ್ನ ಅದಕ್ಕೆ ಹೇಳ್ತಾನ, ದೇಶವೆಂಬುದು ಕೇಳುವಡೆ ಪರದೇಶ, ಬಿರುದಿನ ಬಿಂಕಕಾರರ ವಾಸಿಗರ ನಲ್ಲ ನೆನೆಸುವ ಅಲ್ಲಮನೆಂಬ ಹೆಸರನಿಗೆ. ಯಾವುದು ಈ ಪ್ರಪಂಚದೊಳಗ ನಾನೇ ಹೆಚ್ಚು, ನನಗಿಂತ ದೊಡ್ಡವರು ಯಾರು ಇಲ್ಲ, ನಾನೇ ಮಿಗಿಲು ಎಂಬತಕ್ಕಂಥ ಅಹಂಕಾರದೊಳಗೆ ಇರ್ತಾರಲ್ಲ, ಅಂತ ಅಹಂಕಾರಿಗಳ ಸೊಕ್ಕನ್ನ ಮುರಿತಕ್ಕಂಥ ಅಲ್ಲಮ ಎಂಬತಕ್ಕಂಥ ಹೆಸರು ನನಗೆ. ಇಲ್ಲಿ ಏನಾಗ್ತಿಲ್ಲ ಅರ್ಥ? ಇಲ್ಲಿ ನಾನು ಇರ್ತಕ್ಕಂಥ ಅಹಂಕಾರದಿಂದ ಬೇರೆಯವರು ಯಾರು? ಮಾಯಾದೇವಿ, ಹೌದಲ್ಲ? ಅಂದ್ರೆ ಇಲ್ಲಿ ಏನು ಹೇಳ್ತಾನವ ಅಂತಂದ್ರ, ಯಾರು ನಾನು ನಾನು ಎಂಬತಕ್ಕಂಥ ಅಹಂಕಾರದಲ್ಲಿ ಮೆರಿತಕ್ಕಂಥವರದಾರ ಅಂಥವರ ಸೊಕ್ಕನ್ನ ಅಡಗಿಸ್ತಕ್ಕಂಥ ಅಲ್ಲಮ ಅಂತ ಹೆಸರು ನನಗ. ಅಂದ್ರೆ ಮಾಯಾದೇವಿ ಸೊಕ್ಕ ಮುರಿಯಾಕ ಬಂದಿದೆ ಅಂತ ಅದು ಗುಡಾಟ. ಬಹಳ ಚಲೋ ಆಯ್ತು, ಏನ ಆಗ್ಲಿ ಬಂದಿದ್ದು ಬಹಳ ಚಲೋ ಆಯ್ತು, ನಮ್ಮ ರಾಜಕುಮಾರಿ ನಿನ್ನನ್ನು ಕರೆಯಕತ್ತಾಳ, ಬಾ ಅರಮನೆಗೆ. ಅವಾಗ ಅಲ್ಲಮ್ಮ ಭಗವಂತನ, ನಾವು ನೋಡಿದ್ರು ಪರದೇಶಿ, ನೀವು ರಾಜಕುಮಾರಿಯೋ ಅರಮನೆಯಲ್ಲಿ ಇರ್ತಕ್ಕಂಥವರು, ನಾವು ಹಾಗೆ ಆಗ್ತಾ ಇದ್ದ ತಿಳ್ಕೊಂತ ಇರ್ತಕ್ಕಂಥವ್ರು. ನಮ್ಮಂಥವರಿಗೆ ಅರಮನೆ ಎಂಬತಕ್ಕಂಥದ್ದು, ರಾಜಮನೆ ಎಂಬತಕ್ಕಂಥದ್ದು ಸಲ್ಲುವುದಿಲ್ಲ. ಅದಕ್ಕೆ ನಾನು ಬರುವುದಿಲ್ಲ ಅಂತ ನಾವು ಅಲ್ಲ ಮಾಡ್ಕೊಂಡು, ಇಲ್ಲ ನಮ್ಮ ರಾಜಕುಮಾರಿ ಅಪೇಕ್ಷೆ ಮಾಡೋಣ, ನೀನು ಬರಬೇಕು ಆಯ್ತು ಅಂತ ತಿಳ್ಕೊಂಡು ಅವರ ಒತ್ತಾಯದ ಮೇರೆಗೆ ಬಂದ ರಾಜಕುಮಾರಿಯಾಗಿರ್ತಕ್ಕಂಥ ಮಾಯಾದೇವಿ ತನ್ನ ತಂದೆ ತಾಯಿಯನ್ನ ಕರೆದು, ಅಪ್ಪ ಅಮ್ಮ, ನಾನು ನೃತ್ಯವನ್ನು ಕಲಿಬೇಕು. ಈತ ಅದ್ಭುತವಾಗಿ ಮದ್ದಲೆಯನ್ನು ನುಡಿಸ್ತಾನ, ನೃತ್ಯವನ್ನು ಕೂಡ ಕಲಿಸ್ತಾನ, ಇವನ ಕೈಯಲ್ಲಿ ನಾನು ನೃತ್ಯವನ್ನ ಕಲಿತೀನಿ ಅಂತ ತಿಳ್ಕೊಂಡು ತಂದೆ ತಾಯಿಗೆ ಹೇಳಿದ್ರು. ರಾಜ ಮತ್ತು ಮಹಾರಾಣಿ ಆಯ್ತು ಅಂತ ಒಪ್ಕೊಂಡ್ರು. ಅವನಿಗೆ ಇರಾಕ್ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅರಮನೆಯ ಅಂದ್ರೆ ಮಾಯಾದೇವಿಯ ಅರಮನೆಯ ಪಕ್ಕದಲ್ಲಿಯೇ ಅಲ್ಲಮನಿಗೆ ಒಂದು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಇತ್ತ ಮಾಯಾದೇವಿಗೆ ಸಮಾಧಾನ ಇಲ್ಲ. ಅರಮನೆಗೂ ಬಂದಿದ್ರು ಕೂಡ, ತನ್ನ ಸಮೀಪದಲ್ಲಿ ಬಂದಿದ್ರು ಕೂಡ ಅವನ ಸಾಮೀಪ್ಯದಲ್ಲೇ ಇರಬೇಕು ಅನ್ನೋ ಆಸೆ, ಅವನನ್ನೇ ನೋಡ್ಬೇಕು ಅನ್ನೋ ಆಸೆ, ಅವನ ಮಾತನ್ನೇ ಕೇಳಬೇಕು ಅನ್ನೋ ಆಸೆ, ಆತನ ಮದ್ದಲೆಯ ನಾದಕ್ಕೆ ಕುಡಿಬೇಕು ಅನ್ನೋ ಆಸೆ. ಬರೇ ಆ ಅಲ್ಲಮನ ಚಿಂತೆಯಲ್ಲಿಯೇ ಹೊರಗಿ ಸುಣ್ಣದ ಹರಳಿನಂತೆ ಆಗ್ತಾಳೆ.
ಯಾರು? ಮಾಯಾದೇವಿ. ದಿನದಿಂದ ದಿನಕ್ಕೆ ನಮ್ಮ ಮಗಳು ಯಾಕೆ ಸ್ವರ್ಗಕ್ಕತ್ತಾಳ, ನನ್ನ ಗೆಳತಿ ಯಾಕೆ ಸ್ವರ್ಗಕ್ಕತ್ತಾಳ ಅನ್ನೋ ಚಿಂತೆ ಅವರಿಗೆ. ಒಂದು ದಿವಸ ಗೆಳತಿಯರು ಕೇಳಿದಾಗ, ಯಾಕೆ ಸ್ವರ್ಗಕ್ಕೆ ಏನಾಗಿದೆ ಅಂತ ಕೇಳಿದಾಗ, ಇಲ್ಲ ಅಲ್ಲಮನನ್ನ ಕೂಡುವ ಬಯಕೆ ನನ್ನದು. ಅಲ್ಲಮನನ್ನ ಕೂಡುವ ಬಯಕೆ ನನ್ನದು. ಹೇಗಾದ್ರೂ ಮಾಡಿ ಅಲ್ಲಮನ ಜೊತೆಗೆ ಇವುಗಳನ್ನು ಕೂಡಿಸ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡೋಣ ಅಂತಂದ್ರೆ, ಯಾವ ಒಂದು ಕೋಣೆಯಲ್ಲಿ ಮಾಯಾದೇವಿ ಅದಾಳೋ ಆ ಒಂದು ಕೋಣೆಗೆ ಅಲ್ಲಮ ಪ್ರಭುದೇವರನ್ನ ಆ ಗೆಳತಿಯರು, ನಮ್ಮ ರಾಜಕುಮಾರಿ ನಿಮ್ಮನ್ನ ಬರ ಹೇಳ್ಯಾಳು, ಏನೋ ಕೆಲಸ ಐತಂತ ಬೇಗ ಬರ್ಬೇಕಂತ ತಿಳ್ಕೊಂಡು ಸುಳ್ಳೊಂದು ಬಡೊಂದು ಏನೋ ಹೇಳಿ ಕರ್ಕೊಂಡು ಬಂದ್ರು. ಅಲ್ಲಮ ಪ್ರಭುದೇವರ ಹತ್ರ ಕರ್ಕೊಂಡು ಬಂದಿದ್ದೆ ತಡ ಇಬ್ಬರನ್ನು ಒಂದೇ ಕೋಣೆಯೊಳಗೆ ಹಾಕಿ ಬಾಗಿಲ ಹಾಕೊಂಡು ಹೋಗ್ಬಿಟ್ರು ಗೆಳತಿಯರು. ಯಾವಾಗ ಇಬ್ಬರನ್ನು ಒಂದೇ ಕೋಣೆಯಲ್ಲಿ ಹಾಕಿ ಬಾಗಿಲು ಹಾಕೊಂಡು ಹೋದ್ರು, ಆವಾಗ ತನ್ನ ಪ್ರೇಮ ನಿವೇದನೆಯನ್ನ ಮಾಡ್ತಾ ಇದ್ದಾಳೆ ಮಾಯಾದೇವಿ. ಅಲ್ಲವ, ಎಂತೆಂಥವರ ರೂಪಕ್ಕೆ ಮರುಳಾಗದೆ ನಾನಿನ್ನ ರೂಪಕ್ಕೆ ಮರುಳಾಗಿದೆ. ಪರಮಾತ್ಮನೇ ನನ್ನ ಗಂಡ ಆಗ್ಬೇಕು ಅನ್ನೋ ಆಸೆ ಮನದಲ್ಲಿ ಸಾಕಷ್ಟು ಇದ್ರೂ ಕೂಡ ನಿನ್ನ ರೂಪಕ್ಕೆ ಮರುಳಾಗಿ ಆ ಪರಮಾತ್ಮನನ್ನು ಕೂಡ ನಾನು ಮರ್ತಿದ್ದೀನಿ. ಬಾ, ನನ್ನ ಆಲಂಗಿಸು, ನನ್ನ ಆಶೆಯನ್ನ ಈಡೇರಿಸು ಅಂತ ತಿಳ್ಕೊಂಡು ಆ ಅಲ್ಲಮ ಪ್ರಭುವಿನನ್ನ ಅಪ್ಪಿಕೊಳ್ಳಲಿಕ್ಕೆ ಹೋಗ್ತಾಳೆ ಮಾಯಾದೇವಿ. ಅಪ್ಪಿಕೊಂಡಾಗ ಎಂಥ ಅನುಭವ ಆಗ್ತದೆ ಅಂತಂದ್ರ ಗಾಳಿಯನ್ನ ಅಪ್ಪಿಕೊಂಡಂತೆ. ಯಾಕ? ವ್ಯೋಮಮೂರ್ತಿ ಗುರು ಮಹೇಶ್ವರ ಹಿಡಿಯಕ್ಕೆ ಹೋಗ್ತಾಳ, ರೂಪ ಕಾಣಿಸ್ತದ, ಸ್ಪರ್ಶಕ್ಕೆ ಅನುಭವ ಆಗೋದಿಲ್ಲ. ಗಟ್ಟಿಯಾಗಿ ಅಪ್ಪಿಕೊಂಡಾಳ, ಗಾಳಿಯನ್ನ ಅಪ್ಪಿಕೊಂಡಂತೆ. ಮುತ್ತು ಕೊಡಕ್ಕೆ ಹೋಗ್ತಾಳ, ಗಾಳಿಗೆ ಮುತ್ತು ಕೊಟ್ಟಂತೆ. ಎಲ್ಲಿ ಎಲ್ಲಿ ಹಂಗೆ ಹಿಡಿಯಕ್ಕೆ ಹೋಗ್ತಾಳ, ಅಲ್ಲಿ ಅಲ್ಲಮ ಪ್ರಭು ಮಾಯಿಗೆ ಸಿಗ್ತಾನೆ ಇಲ್ಲ. ಏನೆಲ್ಲ ಪ್ರಯತ್ನ ಮಾಡ್ತಾಳ, ತನ್ನ ಆ ಕಾಮ ಬಾಣಗಳನ್ನು ಬಿಡ್ತಾಳ, ಏನು ಕೂಡ ಪ್ರಯೋಜನ ಆಗುವುದಿಲ್ಲ. ಆವಾಗ ಅಂತಾನೆ ಅಲ್ಲಮ ಪ್ರಭು, ಎಸೆಯದಿರು ಕಾಮ ನಿನ್ನ, ಎಸೆಯದಿರು ಕಾಮ ಅಂತ ತಿಳ್ಕೊಂಡು, ಏ ಕಾಮ, ನಿನ್ನ ಈ ಕಾಮಗಾಳ ಬಾಣಗಳನ್ನ ನನ್ನ ಮೇಲೆ ಬಿಡಕ್ಕೆ ಹೋಗ್ಬೇಡ. ಯಾಕಂತಂದ್ರ ಗುಹೇಶ್ವರನ ವಿರಹದಲ್ಲಿ ಬೆಂದವರ ಮರಳಿ ಸುಡರುಂಟೆ ಮರುಳ ಕಾಮ. ಆ ಪರಾತ್ಪರ ಪರಬ್ರಹ್ಮ ವಸ್ತುವಿನನ್ನು ನೆನೆದು ಅದರ ಸ್ವರೂಪವೇ ತಾನಾಗಿರ್ತಕ್ಕಂಥ ನನಗೆ ಈ ಕಾಮ ಇರ್ತಕ್ಕಂಥದ್ದು ಯಾವ ಪರಿಣಾಮವೂ ಕೂಡ ಬೀಳುವುದಿಲ್ಲ. ಆ ಕಾರಣಕ್ಕಾಗಿ ನಿನ್ನ ಕಾಮ ಬಾಣಗಳನ್ನ ನನ್ನ ಮೇಲೆ ಬಿಡಬೇಡ. ಎಸೆಯದಿರು ಕಾಮ, ನಿನ್ನ ಬಾಣ ಉಸಿಯಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಸಾಲವೇ ನಿನಗೆ. ಗುಹೇಶ್ವರನ ಲಿಂಗದ ವಿರಹದಲ್ಲಿ ಬೆಂದವರ ಮರಳಿ ಸುಡರುಂಟೆ ಮರುಳ ಕಾಮ. ತಾಸಲ್ಲ, 2 ತಾಸಲ್ಲ, ಇಡೀ ರಾತ್ರಿ ಅಲ್ಲ. ಆ ಅಲ್ಲಮನನ್ನ ಅಪ್ಕೋಬೇಕು ಅಂತ ತಿಳ್ಕೊಂಡು, ಇಲ್ಲಿ ಅದನ್ನು ತಿಳ್ಕೊಂಡು ಅಲ್ಲಿ ಅಪ್ಕೊಳಕ್ ಹೋಗ್ಬೇಕು, ಅಲ್ಲಿ ಮತ್ತೆ ಬಯಲು ಗಾಳಿ, ಅಲ್ಲಿಂದ ಅಲ್ಲಿ ಅಪ್ಕೊಳಕ್ ಹೋಗ್ಬೇಕು, ಅಲ್ಲಿ ಬರಿ ಗಾಳಿ. ಹಿಂಗ ಓಡಾಡಿ ಸುಸ್ತಾಗಿ ಹಪ್ಪಂತ ಬೀಳ್ತಾಳ. ನಿದ್ರೆ ಆವರ್ಷ ಬಿಡ್ತದ. ಕಣ್ ತೆರೆದು ನೋಡ್ತಾಳ. ಆಗ್ಲೇ ಮಾರನೇ ದಿವಸ ಬೆಳಗಿನ ಜಾವ ಆಗಿರ್ತದ. ಗೆಳತಿಯರೆಲ್ಲ ಬಂದಿರ್ತಾರ. ಕೋಣೆಯೊಳಗೆ ಬಾಗಿಲು ಹಾಕಿ ಹೋಗಿರ್ತಾರ. ಇಬ್ರು ಅಲ್ಲಮ ಪ್ರಭು ಮತ್ತು ಮಾಯಾದೇವಿ ಆನಂದವನ್ನು ಅನುಭವಿಸಿರ್ಬೇಕು ಅಂತ ಹೇಳಿ ತಿಳಿತಾರ. ಬಾಗಿಲು ತೆಗೆದು ನೋಡಿದಾಗ ಮಾಯೆ ಒಬ್ಬಳೆ ಇರ್ತಾಳ, ಅಲ್ಲಮ ಪ್ರಭು ಅಲ್ಲಿ ಇರುವುದಿಲ್ಲ. ಯಾವಾಗ ಮಾಯಾದೇವಿ ಕಣ್ಣು ತೆರಿತಾಳ, ಎಲ್ಲಾ ಗೆಳತಿಯರನ್ನ ನೋಡ್ತಾಳ, ಒಳೋ ಅಂತ ಅಂತ ಬಿಡ್ತಾಳ. ಯಾಕ? ಮಾಯಾವಿ ಅಲ್ಲಮನನ್ನ ಕೈಗೆ ಸಿಗಲಿಲ್ಲ ಅಂತ ತಿಳ್ಕೊಂಡು. ಇದು ಸುದ್ದಿ ಯಾರಿಗೆ ಗೊತ್ತಾಗ್ತು? ತಂದೆ ತಾಯಿಗೆ ಗೊತ್ತಾಗ್ತು. ನಮಗೆ ಗೊತ್ತಾಗಲಾರ್ದ ಈ ಅರಮನೆಯೊಳಗೊಂದು ಏನೋ ನಡೆದದ, ನಡಿಬಾರ್ದು ನಡೆಯಕತ್ತದ ಅಂತ ತಿಳ್ಕೊಂಡು ಗೊತ್ತಾಯ್ತು. ಗೆಳತಿಯರನ್ನ ಮಾಯಾದೇವಿಯನ್ನ ಕರೆಸಿ ಸಿಟ್ಟಿಗೆ ಎದ್ರು. ಆದ್ರೂ ಕೂಡ ಯಾವ ಪರಿಣಾಮವೂ ಕೂಡ ಆಗಲಿಲ್ಲ. ಆ ಅಲ್ಲಮನ ವಿರಹದ ವೇದನೆಯಲ್ಲಿ ತೊಳಲ್ತಾ ಇರತಕ್ಕಂಥ ಮಾಯಾದೇವಿ ದಿನದಿಂದ ದಿನಕ್ಕೆ ಮತ್ತೆ ಸೊರಗ್ತಾ ಇದ್ದಾಳೆ. ಇತ್ತ ಕೈಲಾಸದೊಳಗ ಪಾರ್ವತಿ ದೇವಿ ತನ್ನ ಸೇವಕಿಯಾಗಿರ್ತಕ್ಕಂಥ ವಿಮಳೆ ಎಂತಕ್ಕಂಥವಳನ್ನ ಕರೆದು ಹೇಳ್ತಾಳೆ, ವಿಮಳೆ, ಮಾಯಾದೇವಿಯನ್ನ ಈ ಭೂಲೋಕಕ್ಕೆ ನಾನು ಯಾಕೆ ಕಳಿಸಿರಿ? ನಾಮರೂಪ ಕ್ರಿಯೆಗಳನ್ನ ಮೀರಿ ನಿಲ್ತಕ್ಕಂಥ ವಿದ್ಯೆಯನ್ನ ಕಲಿಸ್ತಕ್ಕಂಥ ಅಲ್ಲಮ ಪ್ರಭುವಿನನ್ನ ಗೆದ್ದ ಅಂತ ಕಳಿಸಿರಿ. ಆದ್ರೆ ಹುಚ್ಚಿ ಮಾಯಾದೇವಿ ಅವನನ್ನು ಮರಳು
ವಿಮಳೆ ಬಂದಳು. ಮಾಯಾದೇವಿ, ನೀನು ಒಬ್ಬ ಸಾಮಾನ್ಯ ರಾಜಕುಮಾರಿ ಅಲ್ಲ, ಮಮಕಾರ ಮತ್ತು ಮೋಹಿನಿಯ ಮಗಳಲ್ಲ. ಮೂಲದಲ್ಲಿ ಯಾರು ಅಂತಂದ್ರ ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯ ತಾಮಸ ರೂಪ ಮಾಯಾದೇವಿ ನೀನು. ಹರಿಹರ ಬ್ರಹ್ಮಾದಿಗಳನ್ನ ಕಟ್ಟಿ ಹೆಡಮುರಿಗೆ ಕಟ್ಟತಕ್ಕಂಥ ಸಾಮರ್ಥ್ಯ ಉಳ್ಳವಳು ನೀನು. ನಿನ್ನಂಥವಳು ಸಾಮಾನ್ಯ ಒಬ್ಬ ಮದ್ದಲೆಯ ಅಲ್ಲಮನಿಗೆ ಮರಳಾಗಿ ಏನು ಅಂತ ಕೇಳಿದಾಗ, ಹೌದು, ಆ ಮದ್ದಲೆಯ ಅಲ್ಲಮನಿಗೆ ನಾನೇ ಮರಳಾಗಿರ್ತೀನಿ. ಅವಾಗ ಮತ್ತೆ ಅಂತಾಳೆ ಆ ವಿಮಳೆ, ಅವ ಸಾಮಾನ್ಯ ಮದ್ದಳೆ ಅಲ್ಲಮ ಅಲ್ಲ, ಯಾರನ್ನ ನೀನು ಸೋಲಿಸಬೇಕು ಅಂತ ತಿಳ್ಕೊಂಡು ಬಂದಿದೆಯೋ ಅದೇ ಅಲ್ಲಮ ಈ ಮದ್ದಳೆ ಅಲ್ಲಮ. ಆವಾಗ ತನ್ನ ಪೂರ್ವದ ಆ ಕೈಲಾಸದ ನೆನಪು ಬಂತು. ಜಗಜ್ಜನನಿ ಪಾರ್ವತಿ ಹೇಳಿರ್ತಕ್ಕಂಥ ಮಾತುಗಳು ನೆನಪಿಗೆ ಬಂತು. ಓಹೋ, ಅದೇ ಅಲ್ಲಮ ಈ ಅಲ್ಲಮನೋ, ಇವನನ್ನ ಸೋಲ್ಸಾಕ ಬಂದು ನಾನೇ ಸೋತಿ ಹೋದೆ, ಬಿಡಬಾರದು ತಿಳ್ಕೊಂಡು ಛಲದಿಂದ ಇನ್ನು ಆ ಅಲ್ಲಮನನ್ನ ಸೋಲಿಸಿಯೇ ಬಿಡುವೆ ಅಂತ ತಿಳ್ಕೊಂಡು ಅರಮನೆಯನ್ನ ತ್ಯಾಗ ಮಾಡಿ ಮಧುಕೇಶ್ವರನ ದೇವಸ್ಥಾನಕ್ಕೆ ಬರ್ತಾ ಇರ್ತಾಳ. ಮಾಯಾದೇವಿ ನನ್ನನ್ನು ನೋಡಕ್ಕೆ ಬರಾಕ್ ಬರ್ತಾಳ ಅನ್ನೋದು ಅಲ್ಲಮ ಪ್ರಭುವಿಗೆ ಗೊತ್ತಾಗ್ತದ. ತಾಯೇನು ಬಾರಿಸ್ತಕ್ಕಂಥ ಮದ್ದಲೆ ಇರ್ತದಲ್ಲ, ಆ ಮದ್ದಲೆ ಕಣ್ಣಂತ ಅದನ್ನ ಒಡೆದು ಆ ಊರನ್ನ ತ್ಯಾಗ ಮಾಡೇ ಬಿಟ್ಟ ಅಲ್ಲಮ ಪ್ರಭು. ಯಾವಾಗ ದೇವಸ್ಥಾನವನ್ನ ತ್ಯಾಗ ಮಾಡಿ, ಆ ಪಟ್ಟಣವನ್ನ ತ್ಯಾಗ ಮಾಡಿ ಕಾಡಿನಂತ ಅಲ್ಲಮ ಪ್ರಭುದೇವರು ನಡೆದ್ರು, ಆವಾಗ ಮಾಯಾದೇವಿಯು ಕೂಡ ಅಲ್ಲಮ ನಿಲ್ಲು 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 ಅಂತ ಬೆನ್ನು ಹತ್ತಿದ್ದಾಳೆ, ಅಲ್ಲಮನನ್ನ ಸೋಲಿಸಬೇಕು ಅಂತ. ಆವಾಗ ಅಲ್ಲಮ ಪ್ರಭು ಅಂತಾನೆ, ಮಾಯಾದೇವಿ, ನಿನ್ನ ಸ್ವರೂಪ ಏನನ್ನೋದು ನನಗೆ ಗೊತ್ತು, ನಾನಿನ್ನ ಕೈಗೆ ಸಿಗುವುದಿಲ್ಲ, ಬೆನ್ನು ಹತ್ತಬೇಡ. ಏನೋ ಆಗ್ಲಿ, ನಾನಿನ್ನ ಬೆನ್ನು ಹತ್ತೀನಿ, ನಿನ್ನನ್ನು ಪಡ್ಕೊಂಡೇ ತೀರ್ತೀನಿ ಅನ್ನೋ ಛಲದಿಂದ ಮಾಯಾದೇವಿ ಅಲ್ಲಮ ಪ್ರಭುದೇವರನ್ನ ಬೆನ್ನು ಹತ್ತಿದ್ದಾಳೆ. ಮಹಾರಾಣಿ ರಾಜಕುಮಾರಿಯವರು ಮಾಯಾದೇವಿ ಬೆಟ್ಟದಲ್ಲಿ ಕಲ್ಲನ್ನು ತುಳಿತಾ, ಮುಳ್ಳನ್ನು ತುಳಿತಾ ಅಲ್ಲಮ ಪ್ರಭುದೇವರ ಬೆನ್ನ ಹತ್ತಿರ್ತಕ್ಕಂತಹ ಸಮಯದಲ್ಲಿ ಆ ಕಾಡಿನಲ್ಲಿ ಕುಳಿತಿರ್ತಕ್ಕಂತಹ ತಪಸ್ವಿಗಳು, ಋಷಿಗಳು, ಪುಂಗವರು ಮಾಯ ಬಂತು ಓಡ್ರು ಅಂತ ತಿಳ್ಕೊಂಡು ತಾವು ಯಾವ ಆಸನ ಅದ್ರ ಕೃಷ್ಣಾಜಿನ ಅವು ಚಿಗರಿ ಚರ್ಮಾಗಿರುವ ಅದ್ರ ಮೇಲೆ ಕುಂತಿರ್ತಾರಲ್ಲ, ಅದು ಹಂಗ ಸುಟ್ಕೊಂಡವ್ರ, ಕೈಯಾಗಿ ಹಿಡ್ಕೊಂಡವ್ರ, ಅಲ್ಲಿ ಯೋಗದಂಡ ಕಮಂಡಲ ಹಿಡ್ಕೊಂಡವ್ರ, ಮಾಯಾ ಬಂತು ಓಡ್ರು ಅಂತ ತಿಳ್ಕೊಂಡು ದಿಕ್ಕಾಪಾದಾಗಿ ಎಲ್ಲರೂ ಕೂಡ ಓಡಿ ಹೋಗಕತ್ತಾರ. ಯಾವ ರೀತಿಯಾಗಿ ಸಿಂಹ ಬಂತು ಅಂತಂದ್ರ ಉಳಿದ ಎಲ್ಲಾ ಪಶು ಪ್ರಾಣಿಗಳು ಓಡೋಡಿ ಚೆಲ್ಲಾಪಿಲ್ಲಿ ಆಗ್ತವ, ಹಂಗ ತಪಸ್ವಿಗಳು ಕೂಡ ಚೆಲ್ಲಾಪಿಲ್ಲಿ ಆಗಕತ್ತಾರ. ಯಾಕ? ಮಾಯೆ ಬಂತು, ನಮ್ಮನ್ನು ನುಡಿತದ, ಅಂದ್ರ ನಮ್ಮನ್ನು ಹಾಳು ಮಾಡ್ತದಲ್ಲ. ಹೀಗೆ ಓಡ್ತಕ್ಕಂತಹ ಸಮಯದಲ್ಲಿ ಮಧ್ಯದೊಳಗೆ ವಿಮಳೆ ಬಂದು ನಿಲ್ತಾಳೆ. ಅಲ್ಲಮ ಪ್ರಭುವಿಗೆ ಕೇಳ್ತಾಳ, ಅಯ್ಯ, ಕೆಟ್ಟಾದ ಕಬ್ಬಿಣವು ಕೂಡ ಪರುಷದ ಸ್ಪರ್ಶದಿಂದ ಬಂಗಾರವಾಗುವಂತೆ ಕಬ್ಬಿಣದ ಸ್ವರೂಪದಲ್ಲಿ ಇರ್ತಕ್ಕಂತಹ ಮಾಯೆಯನ್ನ ಮುಟ್ಟಿಯಾದರೂ ಕೂಡ ಅವಳನ್ನ ಬಂಗಾರ ಮಾಡು, ಉದ್ಧಾರ ಮಾಡು, ಅವಳನ್ನ ಸ್ವೀಕಾರ ಮಾಡು ಅಂತಾಳ ವಿಮಳೆ. ಅವಾಗ ಅಲ್ಲಮ ಪ್ರಭು ಒಂದು ಮಾತು ತಂದ, ಕೆಟ್ಟಾದ ಕಬ್ಬಿಣವನ್ನ ಸ್ಪರ್ಶಿಸಿ ಬಂಗಾರ ಮಾಡಬಹುದು ವಿಮಳೆ, ಇಲ್ಲ ಅಂತಲ್ಲ. ಆದ್ರೆ ಈ ಮಾಯಿ ಇರ್ತಕ್ಕಂಥದ್ದು ಕಬ್ಬಿಣವೂ ಕೂಡ ಅಲ್ಲ, ಇದು ಹಂಸದ, ಇದು ಎಂದು ಬಂಗಾರ ಆಗ್ತದ. ಮಾಯೆ ಎಂದೆಂದಿಗೂ ಮಾಯೆ, ಇವಳ ಕೈಯಾಗ ನಾನು ಸಿಗುವುದಿಲ್ಲ ಅಂತ ತಿಳ್ಕೊಂಡು ಹೋಗೇ ಬಿಟ್ಟ. ಅತ್ತ ಮಾಯಾದೇವಿ ತಾಯಿಗೆ ಮಾಡಿರ್ತಕ್ಕಂತಹ ಪ್ರತಿಜ್ಞೆಯಲ್ಲಿ ನಾನು ಸೋತು ಹೋಗ್ಬಿಟ್ಟೆ, ಆ ತಾಯಿಗೆ ನಾ ಹೆಂಗ ಮುಖ ತೋರಿಸ್ಲಿ ಅಂತ ತಿಳ್ಕೊಂಡು, ತಾಯಿಗೆ ಪಾರ್ವತಿಗೆ ಹೆಂಗ ಮುಖ ತೋರಿಸ್ಲಿ ಅಂತ ತಿಳ್ಕೊಂಡು ಆ ಬೆಟ್ಟವನ್ನ ಹಾರಿ ತನ್ನ ಪ್ರಾಣವನ್ನು ನೀಗಿದಳು ಎಂಬತಕ್ಕಂಥದ್ದನ್ನ, ಅಥವಾ ಅವಳು ಕೈಲಾಸಕ್ಕೆ ಆ ವಿಮಳೆಯೊಂದಿಗೆ ಹೋದಳು ಎಂಬತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮಾಯಾ ಕುಲಾಹಲ ಪ್ರಸಂಗವನ್ನ ನಾವು ಇವತ್ತಿನ ದಿವಸ ನೋಡ್ತೀವಿ. ಆದ್ರೆ ಪಾರ್ವತಿ ಸೋಲು ಒಪ್ಕೊಳ್ಳಕ್ ತಯಾರಿಲ್ಲ. ಅಲ್ಲಮ ಪ್ರಭುವಿನನ್ನ ಗೆದ್ದು ಬಾ ಅಂತ ತಿಳ್ಕೊಂಡು ತನ್ನ ಮಾಯಾಶಕ್ತಿಗೆ ಆಜ್ಞೆ ಮಾಡಿದ ನಂತರ ಪರಮೇಶ್ವರನಿಗೆ ಕೇಳ್ತಾಳೆ, ಯಪ್ಪ, ನನ್ನ ಮಾಯಾಶಕ್ತಿ ಪರಮೇಶ್ವರ, ನನ್ನ ಮಾಯಾಶಕ್ತಿ ಅಲ್ಲಮ ಪ್ರಭುವಿನನ್ನ ಗೆಲ್ಲಾಕ ಆಗಲಿಲ್ಲ, ಹೆಂಗರ ಮಾಡಿನ ಅಲ್ಲಮನನ್ನ ಗೆಲ್ಲಬೇಕು, ಅದರ ಉಪಾಯವನ್ನ ನೀನ ಹೇಳು ಅಂದಾಗ ಆವಾಗ ಪರಮೇಶ್ವರ ಅಂತನ, ನೋಡು ಪಾರ್ವತಿ, ಅಲ್ಲಮ ಅಂತಂದ್ರೆ ಸಾಮಾನ್ಯ ಅಲ್ಲ, ನನ್ನ ನಿಜ ಸ್ವರೂಪ ಅದು. ನನ್ನ ನಿಜ ಸ್ವರೂಪವನ್ನ ಗೆಲ್ಲಬೇಕಾಗಿತ್ತು ಅಂತಂದ್ರ ಮಾಯೆಯ ಪ್ರಭಾವದಿಂದ ಗೆಲ್ಲಲಿಕ್ಕೆ ಸಾಧ್ಯ ಅಲ್ಲ. ಅಷ್ಟಮದಗಳಿಂದ ಆಗಲಿ ಮತ್ತು ಷಡ್ವೈರಿಗಳಿಂದ
ವೈರಿಗಳಿಂದಾಗಲಿ, ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದದಿಂದಾಗಲಿ ನನ್ನ ಮಾಯಾಶಕ್ತಿಯನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಮ ಪ್ರಭುವಿನನ್ನ ಯಾಕರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅದ, ಯಾಕರಿಂದ ನಾವು ಅವನನ್ನು ತಿಳ್ಕೊಳ್ಳಕ್ಕೆ ಸಾಧ್ಯ ಅದ ಅಂತಂದ್ರ ಭಕ್ತಿ, ಜ್ಞಾನ, ವೈರಾಗ್ಯದಿಂದ ಮಾತ್ರ ಸಾಧ್ಯ ಅದ. ಅದಕ್ಕೆ ನಿನ್ನ ತಾಮಸ ಕಳೆಯಿಂದ ಆಗದೇ ಇರ್ತಕ್ಕಂಥದ್ದನ್ನ ನಿನ್ನ ಸಾತ್ವಿಕ ಕಳೆಯಿಂದ ನೀ ಸಾಧಿಸುವಂತ ತಿಳ್ಕೊಂಡು ಯಾವಾಗ ಶಿವ ಪಾರ್ವತಿಗೆ ಹೇಳಿದನೋ ಆವಾಗ ಪಾರ್ವತಿ ತನ್ನ ಸಾತ್ವಿಕ ರೂಪವನ್ನ ಭೂಮಿಗೆ ಕಳುಹಿಸಿ ಅಲ್ಲಮನನ್ನ ಅರಿದು ಬಾ ಅಂತ ತಿಳ್ಕೊಂಡು ಆಜ್ಞೆ ಮಾಡ್ತಾಳೆ ಅಂತಕ್ಕಂಥ ವಿಚಾರ ಇವತ್ತಿನ ದಿವಸ ನಾವು ಪ್ರವಚನದಲ್ಲಿ ನೋಡ್ತೀವಿ. ಸ್ವಲ್ಪ ನಾಳೆ ನಾಡಿದ್ದು ಉಪ್ಪಿನಬೇಟಗೆರೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಇವತ್ತ ನಾವು ಬೇಗನೆ ಹೊರಡಬೇಕಾಗ್ಯದ. ಹೀಗಾಗಿ ಒಂದು ಪೀಠಿಕಾ ಇಲ್ಲ, ಏನಿಲ್ಲ, ಬರೀ ಎಕ್ಸ್ಪ್ರೆಸ್ ಟ್ರೈನ್ ಹೋದಂಗೆ ಆಗ್ತದೆ. 4-5 ದಿವಸ ಆಗ್ತಕ್ಕಂಥ ವಿಷಯ ಒಂದೇ ದಿವಸದಾಗ ಇರತಕ್ಕಂಥ ಒಂದು ಪ್ರಸಂಗ ಬಂತು. ಅದಕ್ಕೆ ನಾಳೆ ಮತ್ತು ನಾಡಿದ್ದು ನಮ್ಮ ಚಿಕ್ಕಲ್ಪುರವಿಯ ಮರದೇವರಾಗಿರ್ತಕ್ಕಂಥ ಅನುದಾನ ದೇವರು ಈ ಒಂದು ಪ್ರವಚನವನ್ನು ಮುಂದುವರಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ನೀವೊಂದು ಪ್ರೋತ್ಸಾಹ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸೇವೆಯನ್ನ ಪೂಜ್ಯರ ಪಾದಕ್ಕೆ ಅರ್ಪಿಸ್ತಾ ಇದ್ದೀವಿ. ಸಾಂಬಜೈ ನಮಃ ಪರಮೇಶ್ವರ. ಶ್ರೀ ಗುರು ಬಸವಲಿಂಗಾಯ ನಮಃ. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ, ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ, ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ಎಂಬ ವಿಚಾರವನ್ನು ಸುಂದರವಾಗಿ ಉಣಬಡಿಸಿದ ಶ್ರೀಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಪಿನ್ಹಾದ ಸೇವೆಯನ್ನು ಹಾಗೂ ಶ್ರೀಮಠದಲ್ಲಿ ದಾಸೋಹ ಸೇವೆಯನ್ನು ಕೈಗೊಂಡಿರತಕ್ಕಂಥ ಮಾಡಿಗಿರಿ ನಾಗಿವೇಣಿಯಮ್ಮ ಹಾಗೂ ಮಕ್ಕಳು ಇವರು ಬಂದು ಶ್ರೀಗಳಿಂದ ಆಶೀರ್ವಾದ ಕೊಡಬೇಕು. ಹಾಗೆಯೇ ನಾಡಿನ ಪಿನ್ಹಾದ ಸೇವೆ ಹಾಗೂ ಶ್ರೀಮಠದ ದಾಸೋಹ ಸೇವೆಯನ್ನು ಕೈಗೊಳ್ಳಲಿರುವ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ವಿಜಯಲಕ್ಷ್ಮಿ ತಂಡ ಇವರು ನಡೆಸಿಕೊಳ್ಳಲಿದ್ದಾರೆ. ಹಾಗೆ ನಿರಂತರ ದಾಸೋಹಕ್ಕಾಗಿ ದೇಣಿಗೆ ಕೊಟ್ಟಿರತಕ್ಕಂಥ ಮಾತನೂರು ಇಪ್ಪತ್ತರಗೌಡ ಇವರು 1,25,000 ರೂಪಾಯಿಗಳನ್ನು ನಿರಂತರ ದಾಸೋಹಕ್ಕಾಗಿ ಕಾಣಿಕೆ ಕೊಟ್ಟಿರುತ್ತಾರೆ. ಹಾಗೆ ಎಲ್ಲ ಸಕಲ ಸದ್ಭಕ್ತರು ಶ್ರೀಮಠದಲ್ಲಿ ಪ್ರಸಾದ ಸ್ವೀಕರಿಸಬೇಕು. ಶ್ರೀ ಮಹಾಂತೇಶ್ವರ ಕೃಪೆಗೆ ಪಾತ್ರರಾಗೋಣ. ಈಗ ಮಹಾಮಂಗಲ, ಎಲ್ಲರೂ ಎದ್ದು ನಿಂತು ಮಹಾಮಂಗಲ. ಜಯ ಲಿಂಗ ಜಯ